Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ಮೆಗಾ MCQ ಸೀರೀಸ್ ನಾವು ಎಲ್ಲರಿಗೋಸ್ಕರ ಮಾಡ್ತಾ ಇರೋದು. ಇವತ್ತಿನ ಮೆಗಾ MCQ ಸೀರೀಸ್ ಅಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ಬಂದ್ಬಿಟ್ಟು ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಆರ್ ವಿ ಕ್ಯಾನ್ ಸೇ ಸಿವೇಜ್ ಡಿಸ್ಪೋಸಲ್ ಯಾವ ತರ ಮಾಡ್ತಾರೆ, ಅದರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದರ ಮೇಲೆ ಇವತ್ತು ನಾವು 50 ಇಂಪಾರ್ಟೆಂಟ್ ಅದರ ಕ್ವಶನ್ ನಾವು ಮಾಡ್ತಾ ಇರೋದು. ಸೊ ಇದು ನಮ್ದು 9ನೇ ಕ್ಲಾಸ್ ಇದೆ. ಇನ್ನು ಯಾರು ನಮ್ಮ ಪ್ರೀವಿಯಸ್ ಕ್ಲಾಸಸ್ನ ನೋಡಿಲ್ಲ ದಯವಿಟ್ಟು ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಡ್ತೀನಿ. ಸೊ ದಯವಿಟ್ಟು ನೀವು ಹೋಗಿ ಅಲ್ಲಿಂದ ನೋಡ್ಕೊಳ್ಳಿ, ಸೊ ದಟ್ ನಿಮಗೆ ಆ ಒಂದು ಕ್ವಶನ್ಸು ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್, ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಇದೇ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇದೇ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ಎಲ್ಲರಿಗೋಸ್ಕರ ಬರ್ತಾ ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಈ ಕ್ಲಾಸ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ದು MCQ. ಫಸ್ಟ್ ಕ್ವಶನ್ ಇವತ್ತಿದ್ದು, ದ ರೇಷಿಯೋ ಆಫ್ 5-day BOD ಟು ಅಲ್ಟಿಮೇಟ್ BOD ಈಸ್ ಅಬೌಟ್. ಸೊ 5-day BODನು ಮತ್ತು ಅಲ್ಟಿಮೇಟ್ BODದು ಕೇಳ್ತಾ ಇರೋದಿಲ್ಲಿ ನೋಡಿ. ಸೊ BODನ ನಾವು ಯಾವ ಥರ ಏನಂತಂದರೆ ಸೆಲೆಕ್ಟ್ ಮಾಡ್ಬೋದು ಅಥವಾ ಏನಂತಂದರೆ BODನ ನಾವು ಯಾವ ಥರ ಡಿಟರ್ಮೈನ್ ಮಾಡ್ಬೋದು ಅಂತಂದರೆ, ಒಂದು ನೋನ್ ವಾಲ್ಯೂಮ್ ಏನಿರುತ್ತೆ ಅದರಿಂದ ನಾವು ಏನಂತಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋನ್ ವಾಲ್ಯೂಮ್ ಇರುತ್ತೆ, ರೈಟ್. ಸೊ ಒಂದು ಸ್ಯಾಂಪಲ್ನ ತೊಗೊಂಡ್ಬಿಟ್ಟು ಮತ್ತು ನೋನ್ ವ್ಯಾಲ್ಯೂ ಆಫ್ ಏರಿಯೇಟೆಡ್, ನೋನ್ ವಾಲ್ಯೂಮು. ಸೊ ನೋನ್ ವಾಲ್ಯೂಮ್ ಆಫ್ ಏರಿಯೇಟೆಡ್, ನೋನ್ ವಾಲ್ಯೂಮ್ ಆಫ್ ಏರಿಯೇಟೆಡ್ ಸ್ಯಾಂಪಲ್. ಸೊ ಇವೆರಡನ್ನ ನಾವು ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ ಅಂತಂದರೆ DOನ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿಲ್ ಕ್ಯಾಲ್ಕುಲೇಟ್ ದ DO, ರೈಟ್. ಸೊ ಡೈಲ್ಯೂಟೆಡ್ ಸ್ಯಾಂಪಲ್ದು DO ಮಾಡ್ತೀವಿ. ಸೊ ಡೈಲ್ಯೂಟೆಡ್ ಸ್ಯಾಂಪಲ್ಲು ಇನ್ಕ್ಯುಬೇಟೆಡ್ ಆದಮೇಲೆ ಆಯಿತಾ, ಎಟ್ 5 days at 20 degree Celsius, ರೈಟ್. ಸೊ ಒಂದು ನಿಮಿಷ, ಸೊ ಇಲ್ಲಿ ಬರೆದ್ರೆ ಸೈಡಲ್ಲಿ ಬರಿತೀನಿ ಸೊ ದಟ್ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಲಿ. ಸೊ ಒಂದು ವಾಲ್ಯೂಮ್ ಆಫ್ ಸ್ಯಾಂಪಲು, ನಾರ್ಮಲ್ ಏನು ವಾಲ್ಯೂಮ್ ಇರುತ್ತೆ ಅದರದ್ದು ವಾಲ್ಯೂಮ್ ಆಫ್ ಸ್ಯಾಂಪಲ್ ವೇಸ್ಟ್, ವಾಲ್ಯೂಮ್ ಆಫ್ ಸ್ಯಾಂಪಲ್ ವೇಸ್ಟ್. ಸೊ ಡಿವೈಡೆಡ್ ಬೈ ನೋನ್ ವಾಲ್ಯೂಮ್ ಆಫ್ ಯಾವುದು ಏರಿಯೇಟೆಡ್ ಸ್ಯಾಂಪಲ್ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದನ್ನು 5 ಡೇಸು ಎಟ್ 20 degree Celsiusನ ನಾವು ಮಾಡಬೇಕಂತಂದರೆ ನೀವು ನೋಡಿ, ಈಗ 20 ಡಿಗ್ರಿ ಮಾಡಬೇಕಂದ್ರೆ ನಾವು KD ಅಂತ ಬರುತ್ತೆ. KD ಅಂತಂದ್ರೇನು, ಡಿಆಕ್ಸಿಡೈಸೇಷನ್, ರೈಟ್. ಡಿಆಕ್ಸಿಜನೇಷನ್ ಕಾನ್ಸ್ಟೆಂಟ್ ಅಂತ ಅಂತೀವಿ ಇದಕ್ಕೆ, ಡಿಆಕ್ಸಿಜನೇಷನ್ ಕಾನ್ಸ್ಟೆಂಟ್. ಓಕೆ, ಸೊ ಇದನ್ನ ಆನ್ ಬೇಸ್ 10 ಅಂತ ಅಂತೀವಿ, ಆನ್ ಬೇಸ್, ರೈಟ್. ಸೊ ಇದು ಎಷ್ಟಿದೆ, ಇದು ಈಕ್ವಲ್ಸ್ ಟು 0.1 ಡೇ -1. ಸೊ ಈಗ BOD 5 ಈಕ್ವಲ್ಸ್ ಟು BOD, ರೈಟ್, ಆರ್ ವಿ ಕ್ಯಾನ್ ಸೇ ಅಲ್ಟಿಮೇಟ್ BOD 1 - 10 minus of KD into 5. Okay, so BOD 5, so BOD ultimate 1 minus 10 minus 0.1 into 5, ಏಕೆಂದರೆ KD ವ್ಯಾಲ್ಯೂ 0.1 ಅಂತ ತೊಗೊಂಡಿದ್ದೀವಿ. ಸೊ ಅವಾಗ ಏನಾಗುತ್ತೆ, ಇದು BOD, ಇದು ಈ BOD ಯು ಏನಾಗುತ್ತೆ ಅಂತಂದರೆ ಇದು 0.68 ಆಗುತ್ತೆ, right, 0.68. so we can say this is 2/3, that is a BOD, ultimate BOD. okay, so that 2/3 ಆಗುತ್ತೆ. ರೇಷಿಯೋ ಆಫ್ 5-day BOD to ultimate BOD is about 2/3 ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ವಿಚ್ ಮೇ ಬಿ ಪ್ರೆಸೆಂಟ್ ಇನ್ ಸೀವೇಜ್ ಮೇ ಬಿ, ರೈಟ್. ಯಾವುದು ಹಾರ್ಮ್ಫುಲ್ ಇದೆ ಅಂತ ಕೇಳ್ತಾ ಇರೋದು ಇಲ್ಲಿ. ಸೊ ವಿಬ್ರಿಯೋ ಕೊಲೆರಾ ಅಂತ ಇದೆ, ಇಲ್ಲಿ ಥರ್ಡ್ ಒನ್ ಏನು ಕಾಣಿಸ್ತಾ ಇದೆ, ಇದು ವಿಬ್ರಿಯೋ ಕೊಲೆರಾ ಏನಾಗುತ್ತೆ ಅಂತಂದರೆ ಇದೊಂದು ನೆಗೆಟಿವ್ ಶೇಪ್ ಬ್ಯಾಕ್ಟೀರಿಯಮ್ ಇದೆ, ರೈಟ್. ಸೊ ಇದು ಕಾಲರಾ ಆ್ಯಂಡ್ ಡಿಸೀಸ್ ಇರುತ್ತಲ್ಲ ಅದು ಬರುತ್ತೆ, ಈ ಡಿಸೀಸು, ರೈಟ್. ಸೊ ಕಾಲರಾ ಡಿಸೀಸ್ ಏನಿದೆ ಇದರಿಂದ ಬರುತ್ತೆ, ವಿ ಕಾಲರಾ, ರೈಟ್. ಸೊ ಡೈರಿಯಾನು ಇದರಿಂದನೇ ಆಗುತ್ತೆ, ಡೈರಿಯಾ ಏನಾಗುತ್ತಲ್ಲ ಡೈರಿಯಾ, ರೈಟ್. ಸೊ ಇದು ನಮ್ಮ ಬಾಡಿಯಲ್ಲಿ ಬಂದರೆ ಡೈರಿಯಾ, ವಾಮಿಟಿಂಗು, ರೈಟ್. ಸೊ ಇದು ಏನಂತಂದರೆ ವಿದಿನ್ 2 to 3 days ಒಳಗಡೆ ಆಗುತ್ತೆ. ಇದು ನಮ್ಮ ಬಾಡಿಯಲ್ಲಿ ಬಂದಾಗ ವಿದಿನ್ 2 to 3 days ಒಳಗೆ, ರೈಟ್. ಸೊ ಇದು ಸೀವೇಜಲ್ಲಿ ಯಾವ ಥರ ಎಂಟರ್ ಆಗುತ್ತೆ ಅಂತಂದರೆ either by humans or by animals.
ಗೊತ್ತಾಯ್ತಾ, ಐದರ್ ಬೈ ಹ್ಯೂಮನ್ಸ್ ಆರ್ ಬೈ ಆನಿಮಲ್ಸ್ ಇದು ಸಿವರ್ಲಿ ಎಂಟರ್ ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಇಮ್ ಆಫ್ ಕೋನ್ ಇಸ್ ಯೂಸ್ ಟು ಡಿಟರ್ಮೈನ್. ಸೊ ಇಮ್ ಆಫ್ ಕೋನ್ ಯಾವ ತರ ಇರುತ್ತೆ, ರೈಟ್, ಈ ತರ ಇರುತ್ತೆ ನೋಡಿ. ಸೊ ಇದು ಈ ತರ ಇರುತ್ತೆ. ಸೊ ಇದರಲ್ಲಿ ಇದು 1 ಲೀಟರ್ ಕೆಪಾಸಿಟಿ ಇರುತ್ತೆ. ದಿಸ್ ಇಸ್ 1 ಲೀಟರ್ ಕೆಪಾಸಿಟಿ ಅಂಡ್ ದೇರ್ ಆರ್ ರೀಡಿಂಗ್ಸ್ ಲೈಕ್ ದಿಸ್ ಆನ್ ದಿಸ್ ಗ್ಲಾಸ್. ಸೊ ಇದರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಯಾವುದೊಂದು ಸಾಲಿಡ್ದು ನೀವು ಏನಂತಂದ್ರೆ ಸೆಟಲೇಬಲ್ ಸಾಲಿಡ್ಸ್ ನ ಫೈಂಡ್ ಔಟ್ ಮಾಡೋದಿದೆ, ಅದನ್ನ ಇದರಲ್ಲಿ ಏನಂತಂದ್ರೆ ಸ್ಟ್ಯಾಂಡ್ ಮಾಡಬೇಕಾಗುತ್ತೆ, ಸೆಟಲ್ ಆಗಕ್ಕೆ ಬಿಡಬೇಕಾಗುತ್ತೆ. ರೈಟ್, ವೇಸ್ಟ್ ವಾಟರ್ನ ನಾವು ಸ್ಟ್ಯಾಂಡ್ ಮಾಡಕ್ ಬಿಡ್ತೀವಿ, ಅಂದ್ರೆ ಇದನ್ನ ಅನ್ಡಿಸ್ಟರ್ಬ್ ಮಾಡಲ್ ಬಿಟ್ಬಿಡ್ತೀವಿ 1 ಅವರ್ 2 ಅವರ್ಸ್ಗೆ, ರೈಟ್, ಫಾರ್ ದ 2 ಅವರ್ಸ್ ಆಫ್ ಟೈಮ್. ಸೊ 2 ಅವರ್ಸ್ಗೆ. ಸೊ ಅದಾದ್ಮೇಲೆ ಇಲ್ಲಿ ಎಷ್ಟು ಸಾಲಿಡ್ ಸೆಟಲ್ ಆಗಿದೆ ಅಂತ ಇಲ್ಲಿ ರೀಡಿಂಗ್ ಇಂದ ಡೈರೆಕ್ಟ್ ಆಗಿ ಓದ್ತೀವಿ. ಸೊ ಅದು ಸೆಟಲೇಬಲ್ ಸಾಲಿಡ್ಸ್ಗೆ ಈ ತರ ನಾವು ಮಾಡ್ತೀವಿ. ಸೊ ಇದನ್ನ ನಾವು ಇಮ್ ಆಫ್ ಕೋನ್ ಅಂತ ಅಂತೀವಿ. ಸೊ ದಿಸ್ ಈಸ್ ಅನ್ ಇಮ್ ಆಫ್ ಕೋನ್, ರೈಟ್. ಸೊ ಈಗ ಇಲ್ಲಿ ಇಮ್ ಆಫ್ ಕೋನ್ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲ, ರೈಟ್. ನೆಕ್ಸ್ಟ್, ದ ಪಿ ಎಚ್ ವ್ಯಾಲ್ಯೂ ಆಫ್ ಎ ಫ್ರೆಶ್ ಸೀವೇಜ್ ಯೂಸ್ವಲಿ. ಪಿ ಎಚ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ನೇಚರ್ ಆಫ್ ಫ್ರೆಶ್ ವಾಟರ್ದು ಸ್ಯಾಂಪಲ್ ಅಲ್ಕಲೈನ್ ಇರುತ್ತೆ. ಒಂದು ನಾರ್ಮಲಿ ವಾಟರ್ ಏನಿರುತ್ತೆ ಆಕ್ಚುಲಿ ಅಲ್ಕಲೈನ್ ಇರುತ್ತೆ, ರೈಟ್. ಸೊ ಆಸ್ ಅ ಟೈಮ್ ಪಾಸಸ್, ಟೈಮ್ ಹೋದ ತಕ್ಷಣ, ಟೈಮ್ ಆದಂಗೆ ಅದು ಆಸಿಡಿಕ್ ಆಗುತ್ತೆ. ಇಟ್ ಕನ್ವರ್ಟ್ ಇಟ್ ಟು ಆಸಿಡಿಕ್, ಗೊತ್ತಾಯ್ತಾ. ಸೊ ಯಾಕೆ ಅಂತಂದ್ರೆ ಆನರೋಬಿಕ್ ಆರ್ ನೈಟ್ರಿಫಿಕೇಶನ್ ಪ್ರಾಸೆಸ್ ಆಗುತ್ತೆ. ಸೊ ಅದಕ್ಕೆ ಫ್ರೆಶ್ ಸೀವೇಜ್ ಇಸ್ ಜನರಲಿ ಮೋರ್ ದೆನ್ 7 ಇರುತ್ತೆ. ಪಿ ಎಚ್ ಇಸ್ more than 7. So more than 7 is the answer. The minimum dissolved oxygen which should always be present in water in order to save the aquatic life. Minimum dissolved oxygen, so ಅದನ್ನ ನಾವು DO ಅಂತೀವಿ. ಸೊ ಎಷ್ಟಿರ್ಬೇಕಂದ್ರೆ ಇದು 4 ppm, ರೈಟ್, 4 ppm ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಏನಂತಂದ್ರೆ ಫಿಶ್ ಮತ್ತೆ ಯಾವುದೇ ಒಂದು ಅಕ್ವಾಟಿಕ್ ಲೈಫ್ ಸರ್ವೈವ್ ಆಗೋಕ್ಕೆ, ನ್ಯಾಚುರಲ್ ಸರ್ಫೇಸ್ ಸರ್ವೈವ್ ಆಗೋಕ್ಕೆ, ಸೊ ಇದು 4 ppm ಇರಲೇಬೇಕು. ಇಲ್ಲ ಅಂತಂದ್ರೆ ಅವು ಸರ್ವೈವ್ ಆಗೋದಿಲ್ಲ. ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ, ಆಕ್ಸಿಜನ್ ಇಲ್ಲ ಅಂದ್ರೆ ಏನಾಗುತ್ತೆ, ಯಾವುದೇ ಅಕ್ವಾಟಿಕ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ, ಅವು ಜೀವ ಕಳ್ಕೊಳ್ಳುತ್ತೆ, ರೈಟ್. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಹೈಯರ್ ಡಿಒ ಇತ್ತು ಅಂತಂದ್ರೆ, ಇಫ್ ಹೈಯರ್ ಡಿಒ ಇತ್ತು ಅಂತಂದ್ರೆ ಏನಾಗುತ್ತೆ, ಅದನ್ನು ಚೆನ್ನಾಗಿರೋದಿಲ್ಲ. ಯಾಕೆ ಅಂತಂದ್ರೆ ಅದೇನ್ ಮಾಡುತ್ತಂದ್ರೆ ಕರೋಷನ್ ಆಫ್ ದಿ ಪೈಪ್ಸ್ ಆಗುತ್ತೆ, ರೈಟ್. ಕರೋಷನ್ ಆಫ್ ಪೈಪ್ಸ್ ಆಗುತ್ತೆ. ಕಮ್ಮಿ ಇದ್ರೆ ಅವಕ್ಕೆ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಕರೋಷನ್ ಆಫ್ ದಿ ಪೈಪ್ ಆಗುತ್ತೆ ಜಾಸ್ತಿ ಆದ್ರೆ. ಓಕೆ, ಸೊ ಇದಿಷ್ಟು ನೆನಪಿಡಿ. ನೆಕ್ಸ್ಟ್, ದ ಕರೆಕ್ಟ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಬಿಒಡಿ ಅಂಡ್ ಟೈಮ್ ಟಿ ಈಸ್ ಗಿವನ್ ಬೈ, ರೈಟ್. ಸೊ ಇದು ಯಾವ್ದಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಬಿಒಡಿ ಅಲ್ಲಿ 2 ಬರುತ್ತೆ. ಸಿಂಪಲ್ ಆಗಿ ಈ ತರ ಡಯಾಗ್ರಾಮ್ ಡ್ರಾ ಮಾಡೋಣ. ಸೊ ಈ ತರ ಬರುತ್ತೆ. ಸೊ ಈ ತರ ಅಂದ್ರೆ ಇಷ್ಟು ಬೆಂಡ್ ಆಗೋದಿಲ್ಲ, ಸ್ವಲ್ಪ. ಸೊ ಇದೇನಿದೆ, ಇದು ಫಸ್ಟ್ ಸ್ಟೇಜ್ ಬಿಒಡಿ, ಫಸ್ಟ್ ಸ್ಟೇಜ್ ಬಿಒಡಿ ಅಂತೀವಿ. ಸೊ ಇಲ್ಲಿವರೆಗಿರುತ್ತೆ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇದು ಸೆಕೆಂಡ್ ಸ್ಟೇಜ್ ಬಿಒಡಿ, ರೈಟ್. ಫಸ್ಟ್ ಸ್ಟೇಜ್ ಬಿಒಡಿ, ಸೆಕೆಂಡ್ ಸ್ಟೇಜ್ ಬಿಒಡಿ. ಸೊ ಫಸ್ಟ್ ಸ್ಟೇಜ್ ಬಿಒಡಿನ ನಾವು ಕಾರ್ಬೋನೇಷಿಯಸ್ ಅಂತ ಅಂತೀವಿ. ಕಾರ್ಬೋನೇಷಿಯಸ್ ಬಿಒಡಿ, ಇನಿಷಿಯಲ್ ಬಿಒಡಿ ಅಂತ ಅನ್ಬೋದು. ಆಮೇಲೆ ಇದು ನೈಟ್ರೋಜನ್, ಆಯ್ತಾ, ನೈಟ್ರೋಜನಸ್ ಬಿಒಡಿ ಅಂತಾನು ಅನ್ಬೋದು. ಸೊ ಈ ಕಡೆ ಏನಿದೆ, ಇದು ದಿಸ್ ಈಸ್ ಅ ಬಿಒಡಿ ಅಂಡ್ ದಿಸ್ ಒನ್ ಈಸ್ ದ ಟೈಮ್, ರೈಟ್. ಸೊ ಟೈಮ್ ಇನ್ ಡೇಸ್, ಗೊತ್ತಾಯ್ತಾ. ಸೊ ಈಗ ಇದ್ರದ್ದು ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ನಾರ್ಮಲಿ ಯಾವ್ದಾಗುತ್ತೆ, ಆನ್ಸರು ಇದಾಗುತ್ತೆ, ರೈಟ್. ಸೊ ಇದನ್ನ ಆಗೋದಿಲ್ಲ, ಇದನ್ನ ಆಗೋದಿಲ್ಲ, ಇದನ್ನ ಆಗೋದಿಲ್ಲ, ರೈಟ್. ಈ ತರ ಇದು ಆಗುತ್ತೆ, ರೈಟ್. ನೆಕ್ಸ್ಟ್, ದ ಸ್ಟ್ಯಾಂಡರ್ಡ್ 5-day BOD at 20 degrees Celsius when compared to ultimate BOD, ರೈಟ್. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಅದೇ ಇತ್ತು, ರೇಷಿಯೋ ಅಂತ ಇತ್ತು. ಇಲ್ಲಿ ಸ್ಟ್ಯಾಂಡರ್ಡ್ 5-day BOD 20 ಡಿಗ್ರಿ when compared to ಅಲ್ಟಿಮೇಟ್ BOD ಅಂತ ಕೇಳ್ತಾ ಇರೋದು. ಸೊ ಅದಕ್ಕೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಜಸ್ಟ್ ನಾವು ಇವಾಗೇ ಮಾಡಿದ್ವಿ, ನಿಮಗೆ ನೆನಪಿದೆಯಾ? ಈಗ ನೋಡಿ, ಸ್ಟ್ಯಾಂಡರ್ಡ್ BOD ಏನಿದೆ, ಸ್ಟ್ಯಾಂಡರ್ಡ್ BOD, ರೈಟ್. ಸ್ಟ್ಯಾಂಡರ್ಡ್ BOD ಏನಿದೆ, ಸ್ಟ್ಯಾಂಡರ್ಡ್ BOD at 20 degrees Celsius. ಓಕೆ, ಸೊ BOD 5 equals to L0 1 minus E K into T.
ಓಕೆ, ಕೆ ಇಂಟು ಟಿ. ಸೊ ಎಲ್ ನಾಟ್ ಏನಿದೆ, ಅಲ್ಟಿಮೇಟ್ ಬಿ ಒ ಡಿ. ಎಲ್ ನಾಟ್ ಈಸ್ ಅಲ್ಟಿಮೇಟ್ ಬಿ ಒ ಡಿ. ಓಕೆ, ಈಗ at 20 ಡಿಗ್ರಿ ಸೆಲ್ಸಿಯಸ್ ರೈಟ್, ಕೆ ಬೇಸನ್ನು ಇಟ್ಕೊಂಡ್ಬಿಟ್ಟು ರೈಟ್, ಸೊ 0.23 ಡಿ ಮೈನಸ್ 1 ರೈಟ್. ಸೊ ಬಿ ಒ ಡಿ 5 equals to L naught 1 minus E 0.23 into 5 ಮಾಡಿದಾಗ 0.68 L naught ಆಗುತ್ತೆ. 0.68 L naught. ಸೊ 5 ಡೇ ಬಿ ಒ ಡಿನ ನಾವು ಏನನ್ಬೋದು, 5 ಡೇ ಬಿ ಒ ಡಿ ಅಪ್ರಾಕ್ಸಿಮೇಟ್ಲಿ ಏನಾಗುತ್ತೆ, 68% ಆಫ್ ಅಲ್ಟಿಮೇಟ್ ಬಿ ಒ ಡಿ. ಅಲ್ಟಿಮೇಟ್ ಬಿ ಒ ಡಿ ಕ್ಲಿಯರ್ ಆಯ್ತಾ, ರೈಟ್. ಸೊ ಇದು 68% ಆಗುತ್ತೆ. ನೆಕ್ಸ್ಟ್, ಪೊಲ್ಯೂಷನ್ ಪೊಟೆನ್ಷಿಯಲ್ ಆಫ್ ಡೊಮೆಸ್ಟಿಕ್ ಸಿವೇಜ್ ಜನರೇಟೆಡ್ ಇನ್ ಎ ಟೌನ್ ಅಂಡ್ ಇಟ್ಸ್ ಇಂಡಸ್ಟ್ರಿಯಲ್ ಸಿವೇಜ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ದ ರೆಫರೆನ್ಸ್ ಟು. ಸೊ ಇದನ್ನು ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂತ ಕೇಳ್ತಾ ಇರೋದು. ಸೊ ಇದನ್ನು ನಾವು ಪೊಲ್ಯೂಷನ್ ಇಕ್ವಿವೆಲೆಂಟ್ ಅಂತ ಅಂತೀವಿ. ಪೊಲ್ಯೂಷನ್ ಇಕ್ವಿವೆಲೆಂಟ್ ಅಂದರೆ ಇದೊಂದು ಟರ್ಮ್ ಇರುತ್ತೆ. ಏನು ಮಾಡ್ತಾರೆ ಅಂದರೆ, ಆ ಒಂದು ಏರಿಯಾದಲ್ಲಿ ಪೊಲ್ಯೂಷನ್ ಪೊಟೆನ್ಷಿಯಲ್ ಏನಾಗಿದೆ ಡೊಮೆಸ್ಟಿಕ್ ಸಿವೇಜ್ ರೈಟ್, ಸೊ ಅದು ಜನರೇಟ್ ಎಷ್ಟಾಗ್ತಾ ಇದೆ, ಸೊ ಆ ಟೌನ್ ಪಾಪ್ಯುಲೇಷನ್ ಪ್ರಕಾರ, ಸೊ ಅದನ್ನು ನಾವು ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಅಂತ ಅಂತೀವಿ, ರೈಟ್. ಈ ಪಾಪ್ಯುಲೇಷನ್ ಇಕ್ವಿವೆಲೆಂಟ್ ಫಾರ್ಮುಲಾ ಇದೆ, ಏನಿದೆ, ಸ್ಟ್ಯಾಂಡರ್ಡ್ ಬಿ ಒ ಡಿ 5 ಆಫ್ ಇಂಡಸ್ಟ್ರಿಯಲ್ ಸೀವೇಜ್ okay, divided by standard BOD of domestic sewage per person. Standard BOD of domestic, right. So domestic sewage per person per day. ಗೊತ್ತಾಯ್ತಾ. ಸೊ ಇದು ಫಾರ್ಮುಲಾ ಇದೆ, ಇದು ನೆನ್ಪಿಟ್ಕೊಳ್ಳಿ ಸಾಕು. ದ ಅಪ್ರೋಪ್ರಿಯೇಟ್ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಸಿವೇಜ್ ಈಸ್, ನೋಡಿ ಇದಕ್ಕೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಪ್ರೋಪ್ರಿಯೇಟ್ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಸಿವೇಜ್ ಎಷ್ಟಿರುತ್ತೆ, ಯಾವತ್ತು 99.90% ಅದೇ ಇರುತ್ತೆ. ಸೊ 0.1% ಯಾವತ್ತೂ ಏನಿರುತ್ತೆ ಅಂತಂದರೆ ಸಾಲಿಡ್ ಇರುತ್ತೆ, ರೈಟ್. ಬಟ್ 99.9% ಈಸ್ ವಾಟ್, ವಾಟರ್. ಗೊತ್ತಾಯ್ತಾ, ಇದು ವಾಟರ್ ಇರುತ್ತೆ. ಈಗ ಈ ಫಾರ್ ಎಕ್ಸಾಂಪಲ್ ಒಂದು 1000 kg ನಾನು ವೇಸ್ಟ್ ವಾಟರ್ನ ತಗೊಂಡ್ರೆ ಅದರಲ್ಲಿ ಏನೇನಿರುತ್ತೆ ನೋಡಿ, 0.5 kg 0.45 kg ಆಯ್ತಾ. 0.45 kg ಏನಿರುತ್ತೆ, ಟೋಟಲ್ ಸಾಲಿಡ್ಸ್ ಇರುತ್ತೆ, ಟೋಟಲ್ ಸಾಲಿಡ್ಸ್ ಇರುತ್ತೆ. ಅದಾದಮೇಲೆ 0.225 ರೈಟ್, ಡಿಸಾಲ್ವ್ಡ್, ರೈಟ್, ಇದು ಡಿಸಾಲ್ವ್ಡ್ ಸಾಲಿಡ್ಸ್ ಇರುತ್ತೆ. ಓಕೆ, ಸೊ ಅದಾದಮೇಲೆ ಇದರಲ್ಲೇ ಹೇಳ್ತಾ ಇರೋದು ನಾನು, ಓಕೆ, ಮತ್ತೆ ನೀವು ಅದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇದರಲ್ಲಿ ಡಿವೈಡ್ ಮಾಡಿದಾಗ ಇದು ಡಿಸಾಲ್ವ್ಡ್ ಆಗುತ್ತೆ. ಮತ್ತು ಇದರಲ್ಲೇ ಇನ್ನೊಂದು, ಓಕೆ, ಇದರಲ್ಲಿ ಇನ್ನೊಂದು ಅಂತಂದರೆ 0.112 kg ಅದೇನಾಗುತ್ತೆ, ಸಸ್ಪೆನ್ಷನ್ ಇರುತ್ತೆ. ಅದಾದಮೇಲೆ ಇನ್ನೊಂದು 112 kg, ಓಕೆ, ಇದು ಸೆಟಲೇಬಲ್ ಇರುತ್ತೆ. ಸೆಟಲೇಬಲ್ ಅಂತ ಅನ್ಬೋದು. ಗೊತ್ತಾಯ್ತಾ. ಸೊ ಇದನ್ನ ನೀವು ತಿಳ್ಕೊಂಡ್ರೆ ಸಾಕು, ಇದಿಷ್ಟು ತಿಳ್ಕೊಂಡ್ರೆ ಸಾಕು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಮಿನಿಮಮ್ ಲಿಮಿಟ್ ppm ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ದಟ್ ಮಸ್ಟ್ ಬಿ ಇನ್ ದ ವಾಟರ್ ಫಾರ್ ಸರ್ವೈವಲ್ ಆಫ್ ದ aquatic life. ಸೊ 4 ppm ಇದು ಜಸ್ಟ್ ಇವಾಗ ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ನೆಕ್ಸ್ಟ್, a stream has a flow of 20 cumac and BOD concentration of 10 milligram per liter receives the industrial waste water having flow of 1.5 cumac and BOD concentration of 250 milligram per liter, right. ಇಲ್ಲಿ ಏನಾಗ್ತಾ ಇದೆ, 2 BOD ಇದೆ, ಫಸ್ಟ್ ತಿಳ್ಕೊಳ್ಳಿ, ರೈಟ್. ಇದರಲ್ಲಿ ವಾಟ್ ಈಸ್ ಅ BOD concentration of a stream at a downstream point of the meeting of the stream with industrial waste ಮತ್ತೆ downstream ಏನಂತಂದರೆ ಸ್ಟ್ರೀಮ್ದು, ಇವೆರಡರದ್ದು ಕಾಂಬಿನೇಷನ್ ಇದೆ ಇಲ್ಲಿ. ಸೊ ಇಲ್ಲೇ ಬರಿತೀನಿ ಸೊ ದಟ್ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗಲಿ. ಸೊ ಏನಿದೆ ಇದು, ಸಾರಿ, ಸೊ BOD
ಕಾನ್ಸಂಟ್ರೇಷನ್ ಆಫ್ ಸ್ಟ್ರೀಮ್, BOD ಆಫ್ ಸ್ಟ್ರೀಮ್, BOD ಆಫ್ ಸ್ಟ್ರೀಮ್. ಸೊ ಇದು ಎಷ್ಟಿದೆ, ಇದು CR ಅಂತ ಬರ್ಕೋತೀನಿ ನಾನು. ಸೊ ಇದು ಎಷ್ಟಿದೆ, ಇದು 10 ಮಿಲಿಗ್ರಾಮ್ ಪರ್ ಲೀಟರ್. ಓಕೆ, 10 ಮಿಲಿಗ್ರಾಮ್ ಪರ್ ಲೀಟರ್. ಸೀವೇಜ್ ಫ್ಲೋ ಅಂತ ಬರುತ್ತೆ, ಸೀವೇಜ್ ಫ್ಲೋ. ಸೊ ಸೀವೇಜ್ ಫ್ಲೋ ಇದು QS ಅಂತ ಬರ್ಕೋತೀನಿ ನಾನು. QS 1.5 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಕರೆಕ್ಟಾ. ಆಮೇಲೆ BOD 5 5 BOD ಕಾನ್ಸಂಟ್ರೇಷನ್ ಆಫ್ ಸೀವೇಜ್, ಕಾನ್ಸಂಟ್ರೇಷನ್ ಆಫ್ ಸೀವೇಜ್. ಸೊ ಇದನ್ನು CS ಅಂತ ಅಂತೀನಿ ನಾನು. ಸೊ ಇದು QS. CS ಇದು 250 milligram per liter, right? 250. Now BOD concentration of mix, concentration of mix, BOD concentration of mix, C equals to CS into QS plus CR into QR divided by QS plus QR. ಗೊತ್ತಾಯ್ತಾ? ಈ ಥರ ಇದು ಫೈಂಡ್ ಔಟ್ ಮಾಡಬೇಕು. ಈಗ ಇಲ್ಲಿ ನೋಡ್ಬೋದು 250 ಇಂಟು 1.5 ಪ್ಲಸ್ 10 ಇಂಟು 20 ಡಿವೈಡೆಡ್ ಬೈ 20 ಪ್ಲಸ್ 1.5. ಸೊ ಇದು ಎಷ್ಟಾಯ್ತು, ಇದು 26.74 ಮಿಲಿಗ್ರಾಮ್ ಪರ್ ಲೀಟರ್, ರೈಟ್. ಸೊ ಇದು 26 ಮಿಲಿಗ್ರಾಮ್ ಪರ್ ಲೀಟರ್ ಆಗುತ್ತೆ, 26.74 ಮಿಲಿಗ್ರಾಮ್ ಪರ್ ಲೀಟರ್. ಗೊತ್ತಾಯ್ತಾ? ಸೊ ಈ ಥರ ನಾವು ಮಾಡಬೇಕಾಗುತ್ತೆ ಇದು ಕಾನ್ಸಂಟ್ರೇಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ವಾಟ್ ಈಸ್ ದ ಥೆರಾಟಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಫ್ ಎ ಗ್ಲೂಕೋಸ್ ಸೊಲ್ಯೂಷನ್ ಆಫ್ ಎ ಕಾನ್ಸಂಟ್ರೇಷನ್ 500 ಮಿಲಿಗ್ರಾಮ್ ಪರ್ ಲೀಟರ್? ಓಕೆ, ಸೊ ಇದಕ್ಕೆ ನೋಡಿ, ಫಸ್ಟ್ ಏನು ಬರ್ಕೋಬೇಕು, ನಿಮಗೆಲ್ಲರಿಗೂ ಗೊತ್ತಿದೆ, ಥೆರಾಟಿಕಲ್ ಆಕ್ಸಿಜನ್ ಡಿಮ್ಯಾಂಡು, ರೈಟ್. ಸೊ ಕೆಮಿಕಲ್ ಫಾರ್ಮುಲಾ ಮತ್ತು ಕಾನ್ಸಂಟ್ರೇಷನ್ ಡಿಫ್ರೆಂಟ್ ಆರ್ಗಾನಿಕ್ ಕಂಪೌಂಡ್ಸ್ ಇರುತ್ತೆ. ಸೊ ಥೆರಾಟಿಕಲಿ ನಾವು ಏನು ಮಾಡಬೇಕಾಗುತ್ತೆ, ಆಕ್ಸಿಜನ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಯೂಸ್ ಮಾಡ್ಬಿಟ್ಟು ಅದನ್ನು ನಾವು ಥೆರಾಟಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂತೀವಿ. ನಾವು ಗ್ಲೂಕೋಸ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಗ್ಲೂಕೋಸ್, ಓಕೆ ಒಂದು ನಿಮಿಷ, ಗ್ಲೂಕೋಸ್, ಸಾರಿ, ರೈಟ್. ಗ್ಲೂಕೋಸ್ 500 milligram per liter, ಇದು ಗ್ಲೂಕೋಸ್ ಕಾನ್ಸಂಟ್ರೇಷನ್. ಸೊ ಆಕ್ಸಿಡೇಷನ್ ಆಫ್ ದಿ ಗ್ಲೂಕೋಸ್, ರೈಟ್. ಸೊ ಇಕ್ವೇಷನ್ ಆಫ್ ದಿ ಆಕ್ಸಿಡೇಷನ್ ಆಫ್ ದಿ ಗ್ಲೂಕೋಸ್ ನಮಗೆ ಬೇಕಾಗಿಲ್ಲ. ಮಾಲಿಕ್ಯುಲರ್ ವೇಟ್ ನೋಡೋಣ, ಮಾಲಿಕ್ಯುಲರ್ ವೇಟ್ ಆಫ್ ಗ್ಲೂಕೋಸ್, ಮಾಲಿಕ್ಯುಲರ್ ವೇಟ್ ಆಫ್ ಗ್ಲೂಕೋಸ್. ಓಕೆ, ಸೊ ಮಾಲಿಕ್ಯುಲರ್ ವೇಟ್ ಆಫ್ ಗ್ಲೂಕೋಸ್ ಎಷ್ಟಾಗುತ್ತೆ, ಇದು 180 ಗ್ರಾಮ್ಸ್ ಆಗುತ್ತೆ. ಓಕೆ, ಸೊ ಇದು ಯಾವ ಥರ ಬಂತು ಅಂತಂದರೆ 12 ಇಂಟು 16 ಪ್ಲಸ್ 1 ಇಂಟು 12 ಪ್ಲಸ್ 16 ಇಂಟು 6 ಮಾಡಿದಾಗ ಇದು ಬರುತ್ತೆ. ಓಕೆ, ಆಮೇಲೆ ವೇಟ್ ಆಫ್ ದಿ ಮಾಲಿಕ್ಯುಲರ್ ವೇಟ್ ಆಫ್ ಆಕ್ಸಿಜನ್, ಇದು ಒಂದಾಯಿತು. ಸೆಕೆಂಡ್ ಒನ್, ಮಾಲಿಕ್ಯೂಲ್ ವೇಟ್ ಆಫ್ ಆಕ್ಸಿಜನ್, ವೇಟ್ ಆಫ್ ಆಕ್ಸಿಜನ್. ಸೊ ಇದೇನಾಗುತ್ತೆ, 32 ಆಗುತ್ತೆ, 32 grams. Now 1 mole of glucose requires 6 mole of oxygen. 1 mole ಗೆ 6 mole ಬೇಕು. 6 mole of 1 mole of glucose, 6 mole of what, oxygen. Okay, oxygen to oxidize ಆಗಕ್ಕೆ ಎಷ್ಟು ಬೇಕು, ಕರೆಕ್ಟಾ. ಸೊ 180 ಗ್ರಾಮ್ಗೆ ಎಷ್ಟು ಬೇಕು, 180 ಗ್ರಾಮ್ ಆಫ್ ಗ್ಲೂಕೋಸ್ ಎಷ್ಟು ಬೇಕು ಅದಕ್ಕೆ, 6 ಇಂಟು 32. ಸೊ ಎಷ್ಟಾಯ್ತು, ಇದು 192 ಗ್ರಾಮ್ ಆಫ್ ಆಕ್ಸಿಜನ್ ಟು ಆಕ್ಸಿಡೈಸು. ಸೊ ಈಗ 500ಗೆ ಎಷ್ಟಾಗುತ್ತೆ, 500 ಗ್ರಾಮ್ಗೆ. ಸೊ ಒಂದು ನಿಮಿಷ ಮತ್ತೆ ಕನ್ಫ್ಯೂಸ್ ಆಗುತ್ತೆ, 500ಗೆ ಎಷ್ಟು ಅಂತ ನಾನು ಕೇಳಿದೆ. ಸೊ ಇಲ್ಲಿ ಏನು ಬರಬೇಕು ಈಗ, 192 ಬೈ 180 ಇಂಟು 500, ಸರಿನಾ. ಸೊ ಇದು 533.33.
milligram per liter. Okay, 533. Next, under natural condition of the flow, an unpolluted river would contain, right? So ಒಂದು ನ್ಯಾಚುರಲ್ ಕಂಡೀಷನ್ ಅಲ್ಲಿ ಅನ್ಪೊಲ್ಯೂಟೆಡ್ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಒಂದು ನ್ಯಾಚುರಲ್ ಕಂಡೀಷನ್ ಅಲ್ಲಿ ಅನ್ಪೊಲ್ಯೂಟೆಡ್ ರಿವರ್ ಏನಾಗುತ್ತೆ? ಸೊ ಸಿಂಪಲ್ ಆಗಿ ನೋಡಿ, ಲೆಸ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ಸಮ್ಮರ್ ದ್ಯಾನ್ ದ ವಿಂಟರ್, ರೈಟ್? ಡಿಸಾಲ್ವ್ಡ್ ಆಕ್ಸಿಜನ್ ಸಮ್ಮರ್ ಅಲ್ಲಿ ಕಮ್ಮಿ ಇರುತ್ತೆ ವಿಂಟರ್ಗಿಂತ, ರೈಟ್? ಸೊ ಆಕ್ಚುಯಲ್ ಅಮೌಂಟ್ ಏನಿರುತ್ತೆ ಆಕ್ಸಿಜನ್ ಡಿಪೆಂಡ್ ಆನ್ ದ ಇಟ್ಸ್ ವೇರಿ ಡಿಪೆಂಡ್ ಆನ್ ವಾಟ್ ಟೆಂಪರೇಚರು, ಪ್ರೆಷರು, ಸಲಾನಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಫ್ರೆಶ್ ವಾಟರ್ ಮತ್ತೆ ಅಂತಾರೆ ಸಾಲ್ಟ್ ವಾಟರ್ ಮೇಲೆ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಓಕೆ, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ, ರೈಟ್, ಸೊ ಸಾಲ್ಯುಬಿಲಿಟಿ ಆಫ್ ದಿ ಆಕ್ಸಿಜನ್ ಡಿಕ್ರೀಸ್ ಆಗುತ್ತೆ ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಆಯ್ತಾ? ಅಂದ್ರೆ ಸರ್ಫೇಸ್ ವಾಟರ್ ಏನಂತಂದ್ರೆ ಜಾಸ್ತಿ ಬಿಸಿ ಇದ್ರೆ ಏನಂತಂದ್ರೆ ಜಾಸ್ತಿ ಹಾಟ್ ಇತ್ತು ಅಂತಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಏನಾಗುತ್ತೆ 100% ಆಗುತ್ತೆ, ರೈಟ್? ಸೊ ಆಮೇಲೆ ಮತ್ತೆ ಕಮ್ಮಿ ಆಗೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಗೊತ್ತಾ? ಸೊ ಲೆಸ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ಸಮ್ಮರ್ than in the winter. The main gas liberated from an anaerobic sludge digester. So ಇದು ಯಾವುದಾಗುತ್ತೆ? CH4. Main gas liberated from anaerobic. So total gas produced 65% are methane ಇರುತ್ತೆ, 65% methane ಇರುತ್ತೆ. ಆಮೇಲೆ 30% ಕಾರ್ಬನ್ ಇರುತ್ತೆ, right? 30% CO2. This is CH4, methane, right? ರಿಮೈನಿಂಗ್ ಅದರ್ ಗ್ಯಾಸಸ್ ಲೈಕ್ H2S ಅದು ಇರುತ್ತೆ, ರೈಟ್? ಸೊ ಇದು ನಿಮ್ಮೆಲ್ಲರಿಗೆ ಗೊತ್ತಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. BOD ಟೆಸ್ಟ್ ಈಸ್ ಕಂಡಕ್ಟೆಡ್ ಎಟ್ ಎ ಟೆಂಪರೇಚರ್ ಆಫ್. BOD ಟೆಸ್ಟ್ ಯಾವ ಒಂದು ಟೆಂಪರೇಚರ್ ಅಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ? ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸ್ಟ್ಯಾಂಡರ್ಡ್ BOD ಟೆಸ್ಟ್ ನ ನಾವು ಏನ್ ಮಾಡ್ತೀವಿ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಏನಂತಂದ್ರೆ ಕಂಡಕ್ಟ್ ಮಾಡ್ತೀವಿ. 20 ಡಿಗ್ರಿ ಸೆಲ್ಸಿಯಸ್ ಎಟ್ 5 ಡೇ BOD ಅಂತ ಮಾಡ್ತೀವಿ, ರೈಟ್? BOD ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಇದು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಮೆಜರ್ ವಾಟ್ ದ ಕ್ವಾಂಟಿಟಿ ಆಫ್ ಆಕ್ಸಿಜನ್ ರಿಕ್ವೈರ್ಡ್, ಎಷ್ಟು ಕ್ವಾಂಟಿಟಿ ಆಫ್ ಆಕ್ಸಿಜನ್ ಬೇಕಾಗಿದೆ ಫಾರ್ ದ ಆಕ್ಸಿಡೇಷನ್ ಆಫ್ ಬಯೋಡಿಗ್ರೇಡಬಲ್ ಆರ್ಗಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್ ಸ್ಯಾಂಪಲ್, ಆಯ್ತಾ? ಬೈ ಆರೋಬಿಕ್ ಬಯೋಕೆಮಿಕಲ್ ಆಕ್ಷನ್. ಆರೋಬಿಕ್ ಆಕ್ಷನ್ ಇರುತ್ತೆ BOD. ಓಕೆ, ಡನ್. ಇದಿಷ್ಟು ನೀವು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅನಾರೋಬಿಕ್ ಟ್ರೀಟ್ಮೆಂಟ್ ಇಸ್ ಬೆಸ್ಟ್ ಸೂಟೆಡ್ ಫಾರ್. ಅನಾರೋಬಿಕ್ ಟ್ರೀಟ್ಮೆಂಟ್ ಯಾವುದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದು ಸ್ಟ್ರಾಂಗ್ ಆರ್ಗ್ಯಾನಿಕ್ ವೇಸ್ಟ್ ಯಾವ್ಯಾವ್ದಿದೆ ಅದಕ್ಕೆ ಸೂಟ್ ಆಗುತ್ತೆ, ರೈಟ್? ಸೊ ಯಾವುದೇ ಒಂದು ಆರ್ಗಾನಿಕ್ ಸ್ಲಜ್ ಜನರೇಟೆಡ್ ಆಗಿರುತ್ತೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ. ಸೊ ಅದರಿಂದ ಎನ್ವೈರ್ಮೆಂಟಲ್ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಡಿಸ್ಪೋಸಲ್ಗಿಂತ ಮುಂಚೆನೆ ನಾವು ಅದನ್ನ ಏನಂತಂದ್ರೆ ಟ್ರೀಟ್ ಮಾಡಬೇಕಾಗುತ್ತೆ, ರೈಟ್? ಸೊ ಗೊತ್ತಾಯ್ತಾ? ಸೊ ಅದಕ್ಕೆ ಸ್ಟ್ರಾಂಗ್ ಆರ್ಗಾನಿಕ್ ವೇಸ್ಟ್ ಯಾವ್ದಿರುತ್ತೆ ಅದನ್ನ ನಾವು ಅನಾರೋಬಿಕ್ ಟ್ರೀಟ್ಮೆಂಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, an industrial waste enters a stream having a BOD concentration of 10 milligram per liter and flow of 20 meter cube per second. If the flow of wastewater is 1.5 meter cube per second and its BOD concentration is 250 milligram per liter, then the BOD concentration in the stream at a point downstream of the point of the conflux of the wastewater with the stream will be. ಓಕೆ, ಸೊ ಇದು ಇವಾಗೆ ಒಂದು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಸೇಮ್ ಅದೇ ತರ ಇದೆ ಇದು, ರೈಟ್? ಸೊ ಇಲ್ಲಿ ಬರೀತೀನಿ BOD ಆಫ್ ದ ಸ್ಟ್ರೀಮ್, BOD ಆಫ್ ಸ್ಟ್ರೀಮ್ ಅಂತ ಬರೆಯೋಣ. ಡೈರೆಕ್ಟ್ ಆಗಿ ನಾನು ಬರಿತೀನಿ ನೋಡಿ, Q1Y1 ಪ್ಲಸ್ ವಿ ಕ್ಯಾನ್ ಸೇ Q2Y2 ಡಿವೈಡೆಡ್ ಬೈ Q1 ಪ್ಲಸ್ Q2. ಇವಾಗೆ ಒಂದು ಜಸ್ಟ್ ಒಂದು ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ತರ ಇದೆ ಇದು. ಸ್ಟ್ರೀಮ್ ಹ್ಯಾವಿಂಗ್ ಎ BOD ಕಾನ್ಸಂಟ್ರೇಷನ್ ಆಫ್ 10 ಅಂತ ಇದೆ, ಓಕೆ, ಅಂಡ್ ಫ್ಲೋ 20 ಇದೆ. ಸೊ ಇಲ್ಲಿ Q ಅಂದ್ರೆ ಡಿಸ್ಚಾರ್ಜ್ ಆಗುತ್ತೆ. ಸೊ 20 ಇಂಟು Y1 ಏನಿದೆ ಇಲ್ಲಿ, Y1 ಏನಿದೆ ಕಾನ್ಸಂಟ್ರೇಷನ್, ರೈಟ್? ಕಾನ್ಸಂಟ್ರೇಷನ್. ಸೊ 10 ಪ್ಲಸ್ ಸೇಮ್ ಇದೇ ತರ ಅಪೋಸಿಟ್ ಇನ್ನೊಂದು 15 ಇಂಟು 250. ಸೊ ಡಿವೈಡೆಡ್ ಬೈ ವಾಟ್ 20 ಪ್ಲಸ್ 15. ಸೊ we will get
26.74 milligram per liter. ಓಕೆ, ಸೊ ಇದ್ರದ್ದು ಆನ್ಸರು 26.74 milligram per liter ಆಗುತ್ತೆ. ನೆಕ್ಸ್ಟ್, ದ ಸೆಕೆಂಡ್ ಸ್ಟೇಜ್ BOD ಆಸ್ ಶೋನ್ ಇನ್ ದ ಫಿಗರ್ ಈಸ್ ಡ್ಯೂ ಟು ದ. ನೋಡಿ, ಫಸ್ಟ್ ಸ್ಟೇಜ್ BOD ಯಾವುದಕ್ಕೆ ಆಗುತ್ತೆ ನಾನು ಹೇಳಿದ್ದೀನಿ ಇವಾಗ, ಕಾರ್ಬೋನೇಷಿಯಸ್ ಇಂದ ಆಗುತ್ತೆ ಫಸ್ಟ್ ಸ್ಟೇಜ್ BOD. ಸೆಕೆಂಡ್ ಸ್ಟೇಜ್ BOD ಯಾವತ್ತು ನೈಟ್ರಿಫಿಕೇಶನ್ ಇಂದ ಆಗುತ್ತೆ, ಗೊತ್ತಾಯ್ತಾ? ಸೊ ದಟ್ ಈಸ್ ಅನ್ ನೈಟ್ರಿಫಿಕೇಶನ್ ಡಿಮ್ಯಾಂಡ್. ಓಕೆ, ಗೊತ್ತಾಯ್ತಾ? ನೈಟ್ರಿಫಿಕೇಶನ್ ಏನಿರುತ್ತೆ ಆ ಡಿಮ್ಯಾಂಡ್ ಇಂದ ಇದು ಫಾರ್ಮೇಶನ್ ಆಗುತ್ತೆ. ರೈಟ್, ನೆಕ್ಸ್ಟ್ ಕ್ವೆಶ್ಚನ್. If the BOD of waste water sample is 75 milligram per liter and the reaction rate constant K base is E 0.345 per day, the amount of BOD remaining in the given sample after 10 days is. Right, so ಏನು ಕೊಟ್ಟಿದ್ದಾರೆ? BOD 3 ಸ್ಯಾಂಪಲ್ ಕೊಟ್ಟಿದ್ದಾರೆ, ರಿಯಾಕ್ಷನ್ ರೇಟ್ K ಕೊಟ್ಟಿದ್ದಾರೆ. ಓಕೆ, BOD ರಿಮೈನಿಂಗ್ ಇನ್ ದ ಗಿವನ್ ಸ್ಯಾಂಪಲ್ ಆಫ್ಟರ್ 10 ಡೇಸ್ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇದಕ್ಕೆ ಯಾವ ತರ ಮಾಡೋದು? ತುಂಬಾ ಸಿಂಪಲ್ ಆಗಿದೆ ಇದು, ಬನ್ನಿ ನೋಡೋಣ. ನೋಡಿ, BOD at any instant ಇದನ್ನ ಯಾವ ತರ ನಾವು ಬರಿಬಹುದು? ರೈಟ್, BOD at any instant, ಸೊ ಅದನ್ನ ನಾವು ಯಾವ ತರ ಬರಿಬಹುದು? LT equals L1 minus E power of KT. ರೈಟ್, ಈಗ LT ಎಷ್ಟಿದೆ? 75. ಇಲ್ಲಿ ನೋಡಿ, ರೈಟ್, ಎಷ್ಟಿದೆ? 75 milligram per liter ಇದೆ ವೇಸ್ಟ್ ವಾಟರ್ ಸ್ಯಾಂಪಲ್ದು, 75. ಸೊ ಇದು L1 minus ಈ ಪವರ್ ಕೊಟ್ಟಿದ್ದಾರೆ, K ವ್ಯಾಲ್ಯೂ ಕೊಟ್ಟಿದ್ದಾರೆ 0.345. ಸೊ ಈಗ L ಏನಾಗುತ್ತೆ? 75 divided by 1 minus 0.355. Okay, we will get L is equal to 116.32 milligram per liter. This we got now. So BOD after 10 days now. BOD after 10 days. ಈಗ 10 ದಿವಸ ಆದಮೇಲೆ BOD ಏನಾಗುತ್ತೆ, ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ L10 equals to L1 minus E minus of 0.345 into 10. ಕರೆಕ್ಟಾ? ಸೊ ಇದು ಎಷ್ಟಾಗುತ್ತೆ? 116.32 ರೈಟ್ ಇಂಟು 0.968. ಸೊ ಇದು ಮಾಡಿದಾಗ 112.63 milligram per liter ಆಗುತ್ತೆ, ಗೊತ್ತಾಯ್ತಾ? ಸೊ ಈಗ ಅಮೌಂಟ್ ಆಫ್ BOD ರಿಮೈನಿಂಗ್, ಅಮೌಂಟ್ ಆಫ್ BOD ರಿಮೈನಿಂಗ್ ಎಷ್ಟಿದೆ ಅದು ನಾವು ಬರಿಬೇಕು, ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಆಫ್ BOD ರಿಮೈನಿಂಗ್, ಸೊ L minus L10. ಸೊ L ಎಷ್ಟಿದೆ? 116.32 minus of 112.63. ಓಕೆ, ಸೊ ಇದು 3.69 milligram per liter is the answer for this question. ರೈಟ್, 3.69 ಗೊತ್ತಾಯ್ತಾ? ಸೊ ಈ ಥರ ನಾವು ಮಾಡಬೇಕಾಗುತ್ತೆ. ನೋಡಿ, 2 ಸ್ಟೆಪ್ ಆನ್ಸರ್ ಇದೆ, 3 ಸ್ಟೆಪ್ ಇದೆ, ಬಟ್ ನಮ್ಗೆ 2 ಸ್ಟೆಪ್ ಮಾಡ್ಬೋದು, ಇಷ್ಟೊಂದೇನು ದೊಡ್ಡದಂತಿಲ್ಲ, ಮಾಡ್ಬೋದು. ನೆಕ್ಸ್ಟ್, ದ ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ದಿ ಕಂಪ್ಯಾರಿಸನ್ ಆಫ್ ದಿ ಅಲ್ಟಿಮೇಟ್ BOD, ಆಯ್ತಾ? ಅಲ್ಟಿಮೇಟ್ BOD, COD, ಥೆರೋಟಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆ್ಯಂಡ್ 5 day BOD. ನೋಡಿ, ಸೊ ಇದಕ್ಕೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಏನಂತಂದರೆ, ನಾವು ಯಾವತ್ತೂ COD ಫಸ್ಟ್ ಇರುತ್ತೆ, ಆಮೇಲೆ ಥೆರೋಟಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇರುತ್ತೆ, ಅದಾದಮೇಲೆ BOD ಅಲ್ಟಿಮೇಟ್ BOD ಇರುತ್ತೆ, ಅದಾದಮೇಲೆ 5 days BOD ಇರುತ್ತೆ. ಓಕೆ, ಸೊ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡು ಏನಂತಂದರೆ BOD 5ಗಿಂತ ಕಮ್ಮಿ ಇರುತ್ತೆ, ಆಯಿತಾ? ರೈಟ್, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡು ಆರ್ BOD 5 ಏನಿರುತ್ತೆ ಅಂತಂದರೆ ಇದು ಯಾವತ್ತೂ CODಗಿಂತ ಕಮ್ಮಿ ಇರುತ್ತೆ, ರೈಟ್? ಅದು ಸೊ ಇದನ್ನು ನಾವು ಯಾವ ಥರ ಬರೀಬೋದು? ಫಸ್ಟು COD ಗ್ರೇಟರ್ ದೆನ್ BOD 5, ಫಸ್ಟ್ ಈ ಕಂಡೀಷನ್ ಇರುತ್ತೆ, ಅಲ್ಟಿಮೇಟ್ BOD, ರೈಟ್, ಆರ್ BOD 5. ಬಟ್ ಥೆರೋಟಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿರುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ ಆರ್ಗಾನಿಕ್ ಮ್ಯಾಟರ್ದು, ರೈಟ್? ಆರ್ಗಾನಿಕ್ ಮ್ಯಾಟರು ಆನಿಮಲ್ ವೆಜಿಟೇಬಲ್ಗೆ ನಾವು ಮಾಡಿದಾಗ COD ನಾವು ಡಿಟರ್ಮಿನ್ ಮಾಡ್ತೀವಿ, ಆಕ್ಸಿಜನ್ ಡಿಮ್ಯಾಂಡ್ ಯಾವುದಕ್ಕೆ ಮಾಡ್ತೀವಿ? ಆರ್ಗಾನಿಕ್ ಮತ್ತು ಇನ್ಆರ್ಗಾನಿಕ್ ಎರಡಕ್ಕೂ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಬಟ್ ನಾನ್ ಬಯೋಡಿಗ್ರೇಡಬಲ್ ಮಾಡೋದಿಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಅದು ಥೆರೋಟಿಕಲ್ ಇದನ್ನು ನೋಡಿ, ಥೆರೋಟಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಈಸ್ ಆಲ್ವೇಸ್ ಲೆಸ್ ದೆನ್ ವಾಟ್? COD.
ರೈಟ್, ಆಲ್ವೇಸ್ ಲೆಸ್ ದೆನ್ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇವು ಎರಡು ಇಂಪಾರ್ಟೆಂಟ್ ಪಾರ್ಟ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಅವಾಗ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ರೈಟ್, ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇರೋದು ಇಲ್ಲಿ. ಸೊ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ನೋಡಿ. BOD 5, ರೈಟ್, BOD 5 ಬೈ COD, ರೈಟ್, ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0.63 ಇರಬೇಕು. ಸೊ ವೇಸ್ಟ್ ವಾಟರ್ ಇಸ್ ಬಯೋಡಿಗ್ರೇಡಬಲ್, ಇದು ಈ ಥರ ಇರಬೇಕು. ಸೊ ಯಾವುದು ಇದು, ರೈಟ್, ನಾಟ್ ಕರೆಕ್ಟ್ಲಿ ಅಂತ ಹೇಳ್ತಾ ಇರೋದು, ಅದಕ್ಕೆ ಇದು ಕರೆಕ್ಟ್ ಆಗಿದೆ. ವಾಟ್ ಇಸ್ ಅ 5 days 20 ಡಿಗ್ರಿ ಸೆಲ್ಸಿಯಸ್ BOD ಈಕ್ವಲ್ ಟು? ಸೊ ಇದು ಎಷ್ಟು ದಿವಸ ಅದಕ್ಕೆ ಇರುತ್ತೆ ಅಂತ ಕೇಳ್ತಾ ಇರೋದು ನೋಡಿ. ಸೊ ಆ್ಯಕ್ಚುಲಿ ಏನಂತಂದರೆ ಇದು ಟೆಂಪ್ರೇಚರು 27 ಡಿಗ್ರಿ ಸೆಲ್ಸಿಯಸ್ ಇರ್ತಂದರೆ ಟಿ ಇನ್ ಡೇಸ್ ಏನು ಬರುತ್ತೆ ಅಂದರೆ ಆ್ಯಕ್ಚುಲಿ 3.63 ಬರುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ಥರ ಮಾಡ್ತೀವಿ, BOD 5 ಆರ್ BOD T ಏನಿದೆ L0 1 - E × K × T. ಸೊ ಈ ಫಾರ್ಮುಲಾನ ಹಾಕಿಬಿಟ್ಟು ನಾನು KT ವ್ಯಾಲ್ಯೂನ ಇಟ್ಬಿಟ್ಟು 20 ಡಿಗ್ರಿ ಸೆಲ್ಸಿಯಸ್ನ ಹಾಕಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಇದೊಂದು ಫಾರ್ಮುಲಾ ಬರುತ್ತೆ, ರೈಟ್. ಸೊ ಅದರ ಪ್ರಕಾರ ಮಾಡಿದಾಗ ಇವು ವ್ಯಾಲ್ಯೂಸ್ ಬರುತ್ತೆ. ಸೊ 30 ಡಿಗ್ರಿ ಸೆಲ್ಸಿಯಸ್ ಇತ್ತಂತಂದರೆ 3.16 ಡೇಸ್ ಬೇಕು. ಆಮೇಲೆ 32 ಡಿಗ್ರಿ ಸೆಲ್ಸಿಯಸ್ ಇತ್ತಂತಂದರೆ ಎಷ್ಟು ಬರುತ್ತೆ ಅಂತಂದರೆ 2.88 ಬರುತ್ತೆ. ಆಮೇಲೆ 35 ಡಿಗ್ರಿ ಸೆಲ್ಸಿಯಸ್ ಅಂತಂತಂದರೆ 2.51 ಬರಬೇಕು. ಸೊ ನಿಯರೆಸ್ಟ್ ಆನ್ಸರ್ ಯಾವುದೂ ಇಲ್ಲ ಇಲ್ಲಿ, ಯಾಕೆಂದರೆ ನಾವು 3.63 ಬರ್ತಾ ಇರೋದು 27ಗೆ, ರೈಟ್. ಸೊ 27ಗೆ, ಬಟ್ 3 ಡೇಸ್ಗೆ 27 ಡಿಗ್ರೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ನಿಯರೆಸ್ಟ್ ಆನ್ಸರ್ ಆಗುತ್ತೆ. ಇದನ್ನು ಎಕ್ಸಾಕ್ಟ್ ಆಗೋಲ್ಲ, ಬಟ್ ನಿಯರೆಸ್ಟ್ ಆನ್ಸರ್ ಆಗುತ್ತೆ. ಬಟ್ ಈ ಒಂದು ಟ್ಯಾಬ್ಲರ್ ಕಾಲಮ್ನ ನೀವು ನೆನಪಿಟ್ಕೊಂಡ್ಬಿಡಿ ಸಾಕು. ನೆಕ್ಸ್ಟ್, ಎ ಸ್ಯಾಂಪಲ್ ಆಫ್ ಸೀವೇಜ್ is estimated to have a 5-day BOD 20 degree Celsius BOD of 250 milligram per liter. If the test temperature be 30 degree Celsius, in how many days will the same value of BOD will be obtained? Right. ಸೊ ಎಷ್ಟು ದಿವಸದಲ್ಲಿ ನಾವು ಅದೇ BODನ ತಗೊಳ್ಬೋದು ಅಂತ ಕೇಳ್ತಾ ಇರೋದಿಲ್ಲ. ಓಕೆ, ಸ್ಯಾಂಪಲ್ ಆಫ್ ಸೀವೇಜ್ ಇದೆ, ರೈಟ್. ಸೊ ನೋಡಿ ಇಲ್ಲಿ ಡೈರೆಕ್ಟಾಗಿ ಮಾಡೋಣ, ಸೊ ದಟ್ ಗೊತ್ತಾಗುತ್ತೆ. BOD 5 20 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇದಕ್ಕೆ ಏನು ಹೇಳ್ತಾ ಇರೋದು ಇವರು ಅಂತಂದರೆ L 1 - 10 KD × T ಅಂತ ನಾನು ಬರಿತೀನಿ ಟೋಟಲ್. ಓಕೆ, ಸೊ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ BOD ಕ್ಯಾನ್ ಬಿ ರಿಟರ್ನ್. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ BOD ನ ಯಾವ ಥರ ಬರಿಬೋದು, KD Celsius equals to KD 20 degree Celsius 1.047 T - 20. ಸೊ ಈಗ KD 30 ಡಿಗ್ರಿ ಸೆಲ್ಸಿಯಸ್ ಇದೆ, ರೈಟ್. ಆಮೇಲೆ KD 20 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ 1.047 power 10. ಓಕೆ, ಸೊ KD ಆರ್ K 30 ಡಿಗ್ರಿ ಸೆಲ್ಸಿಯಸ್ಗೆ ಎಷ್ಟಾಗುತ್ತೆ, 1.583 KD 20 ಡಿಗ್ರಿ ಸೆಲ್ಸಿಯಸ್, ರೈಟ್. ಸೊ ಈಗ ನಾನು ಈಕ್ವೇಟ್ ಮಾಡಿದಾಗ L 1 - 10 KD × 5. ಓಕೆ, ಆಮೇಲೆ L 1 - 10 -1.583 KD × T, ರೈಟ್. ಸೊ KD × T ಇದೆ. ಸೊ ಇದೇನಾಗುತ್ತೆ ಇವಾಗ 10 - KD × 5, 10 - 1.583 × KD × T, right. So T equals to 5 divided by 1.583 plus to 3.16 ಡೇಸ್ ಆಗುತ್ತೆ. ಸೊ 3.16 ಡೇಸ್ ಅಲ್ಲಿ ಇದು ಕರೆಕ್ಟ್ ಆಗಿಬಿಡುತ್ತೆ. ಸೊ ಇದು ನಿಯರೆಸ್ಟ್ ಆನ್ಸರ್ ಇವಾಗ 3.3 ಅಂತ ಇದೆ, ರೈಟ್. ಸೊ ಇದರದ್ದು ಇದು ಆನ್ಸರ್ ಆಗುತ್ತೆ. ಹೈ COD to BOD ರೇಷಿಯೋ ಆಫ್ ಎನ್ ಆರ್ಗಾನಿಕ್ ಪೊಲ್ಯೂಟೆಂಟ್ ರಿಪ್ರೆಸೆಂಟ್, ರೈಟ್. ಹೈ COD ಇತ್ತು ಟು BOD ರೇಷಿಯೋ,
ರೈಟ್. ಸೊ ಅದನ್ನು ನಾವು ಏನಂತ ಅಂತೀವಿ ಅಂತ ಕೇಳ್ತಾ ಇರೋದು. ಸೊ ಅದನ್ನು ನಾವು ಏನಂತೀವಿ ಅಂದರೆ ಲೋ ಬಯೋಡಿಗ್ರೇಡಬಿಲಿಟಿ ಆಫ್ ದ ಪೊಲ್ಯೂಟೆಂಟ್ ಅಂತ ಅನ್ಬೋದು. ಹೈ COD ಟು BOD ರೇಷಿಯೋ ಆರ್ಗಾನಿಕ್ ಪೊಲ್ಯೂಟೆಂಟ್ ಇತ್ತಂದರೆ ಲೋ ಬಯೋಡಿಗ್ರೇಡಬಿಲಿಟಿ ಆಫ್ ದಿ ಪೊಲ್ಯೂಟೆಂಟ್ ಅಂತ ಅಂತೀವಿ. ನೆಕ್ಸ್ಟ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಫ್ ಎ ಸ್ಯಾಂಪಲ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸಿನ್ಸ್ ಇಟ್ ರಿಪ್ರೆಸೆಂಟ್ಸ್. COD ಯಾವತ್ತೂ BODಕ್ಕಿಂತ ಜಾಸ್ತಿ ಇರುತ್ತೆ. ಯಾಕೆ ಅಂತ ಒನ್ ಟೈಪ್ ಕೇಳ್ದಂಗೆ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಅದಕ್ಕೆ ನೋಡಿ ತುಂಬ ಸಿಂಪಲ್ ಆನ್ಸರ್ ಇದೆ. ಏನಂತಂದರೆ, ಸೊ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನು ಮೆಜರ್ ಮಾಡುತ್ತೆ? ಟೋಟಲ್ ಆರ್ಗಾನಿಕ್ ಮ್ಯಾಟರ್. ಟೋಟಲ್ ಆರ್ಗಾನಿಕ್ ಮ್ಯಾಟರ್, ಟೋಟಲ್ ಆರ್ಗಾನಿಕ್ ಮ್ಯಾಟರ್ನ ಇದು ನಾವು ಕ್ಯಾಲ್ಕುಲೇಟ್ ಮಾಡುತ್ತೆ. ಏನಂತಂದರೆ ಮೆಜರ್ ಮಾಡುತ್ತೆ ಬಯೋಡಿಗ್ರೇಡಬಲ್ ಆಸ್ ವೆಲ್ ಆಸ್ ನಾನ್ ಬಯೋಡಿಗ್ರೇಡಬಲ್. ರೈಟ್, ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ಎರಡೂ ಪ್ರೆಸೆಂಟ್ ಏನಿರುತ್ತೆ ಸಿವೇಜಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ರೈಟ್, ಬಟ್ BOD ಆಫ್ ದಿ ಸಿವೇಜ್ ಏನು ಮಾಡುತ್ತೆ? ಬಯೋಲಾಜಿಕಲಿ ಡಿಗ್ರೇಡಬಲ್ ಆರ್ಗಾನಿಕ್ ಮ್ಯಾಟರ್ ಅಷ್ಟೇ ಇರುತ್ತೆ ಅದರಲ್ಲಿ. ಬರೀ ಬಯೋಲಾಜಿಕಲಿ ಡಿಗ್ರೇಡಬಲ್ ಆರ್ಗಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇರುತ್ತೆ ಸಿವೇಜಲ್ಲಿ. ಅದಕ್ಕೆ ಕಮ್ಮಿ ಇರುತ್ತೆ, COD ಜಾಸ್ತಿ ಇರುತ್ತೆ. ಓಕೆ, ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಆರ್ಗಾನಿಕ್ ಮ್ಯಾಟರ್ ಅಂತ ಆಗುತ್ತೆ. ಡನ್. ಎ ಸಿಂಗಲ್ ರ್ಯಾಪಿಡ್ ಟೆಸ್ಟ್ ಟು ಡಿಟರ್ಮೈನ್ ದ ಪೊಲ್ಯೂಷನ್ ಸ್ಟೇಟಸ್ ಆಫ್ ದ ವಾಟರ್, ಸ್ಟೇಟಸ್ ಆಫ್ ಎ ರಿವರ್ ವಾಟರ್. ಸಿಂಗಲ್ ರ್ಯಾಪಿಡ್ ಟೆಸ್ಟ್ ಮಾಡಂಗಿದ್ರೆ ಯಾವ ಒಂದು ಟೆಸ್ಟ್ನ ನಾವು ಮಾಡ್ತೀವಿ ಅಂತ ಕೇಳ್ತಾ ಇರೋದಿಲ್ಲಿ. ಅದಕ್ಕೆ ನಾವು DO ಏನಿದೆ, DO ಅನ್ನ ಟೆಸ್ಟ್ ಮಾಡ್ತೀವಿ, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ನ ಟೆಸ್ಟ್ ಮಾಡ್ತೀವಿ. ರೈಟ್, ಅವಾಗ ನಮಗೆ ಗೊತ್ತಾಗುತ್ತೆ. ಸಿಂಗಲ್ ರ್ಯಾಪಿಡ್ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಪೊಲ್ಯೂಷನ್ ಯಾವ ಲೆವೆಲ್ ಇದೆ ಅಂತ. ರೈಟ್, ಡಿಸಾಲ್ವ್ಡ್ ಆಕ್ಸಿಜನ್ ನಮಗೆ ಅಂದರೆ BODನ ಕ್ಯಾಲ್ಕುಲೇಟ್ ಮಾಡ್ದಂಗೆ. ಸೊ ನಥಿಂಗ್ ಬಟ್ ದಿಸ್ ಈಸ್ ಎನ್ BOD. ಓಕೆ, ನೆಕ್ಸ್ಟ್ ಇಲ್ಲಿ ಲಿಸ್ಟ್ 1 ಇದೆ, ಕಂಟೈನ್ಸ್ ಸಮ್ ಪ್ರಾಪರ್ಟೀಸ್ ಆಫ್ ದಿ ವಾಟರ್ ವೇಸ್ಟ್ ವಾಟರ್, ಅಂಡ್ ಲಿಸ್ಟ್ 2 ಕಂಟೈನ್ಸ್ ಲಿಸ್ಟ್ ಆಫ್ ಸಮ್ ಟೆಸ್ಟ್ ಆನ್ ದ ವಾಟರ್ ವೇಸ್ಟ್ ವಾಟರ್. ಸೊ ಮ್ಯಾಚ್ ಲಿಸ್ಟ್ 1 ಲಿಸ್ಟ್ 2, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾ ಇರೋದು. ಸಸ್ಪೆಂಡೆಡ್ ಸಾಲಿಡ್ಸ್ ಕಾನ್ಸಂಟ್ರೇಷನ್ ಅಂತ ಇದೆ ಈಗ. ರೈಟ್, ಸೊ ಸಸ್ಪೆಂಡೆಡ್ ಸಾಲಿಡ್ ಕಾನ್ಸಂಟ್ರೇಷನ್ಗೆ ಏನು ಮಾಡೋದಿದೆ ನಮಗೆ? ಅದಕ್ಕೆ ಮ್ಯಾಚ್ ಮಾಡೋದಿದೆ. ಓಕೆ, ಸೊ ಇಲ್ಲಿ ಕೋಡ್ಸ್ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಈಗ ಏನಂತಂದರೆ ಫಸ್ಟು ಸಸ್ಪೆಂಡೆಡ್ ಸಾಲಿಡ್ಸ್ಗೆ ಯಾವುದಾಗುತ್ತೆ? ಟರ್ಬಿಡಿಟಿ ಆಗುತ್ತೆ. ಸೊ A is 4. ರೈಟ್, ಸೊ A is 4 ಟರ್ಬಿಡಿಟಿ ಆಗುತ್ತೆ. ಮೆಟಬಾಲಿಸಮ್ ಬಯೋಡಿಗ್ರೇಡಬಲ್ ಆರ್ಗಾನಿಕ್ ಅಂತ ಇದೆ. ರೈಟ್, ಅದು ಬಂದ್ಬಿಟ್ಟು ಯಾವುದಾಗುತ್ತೆ ಅಂತಂದರೆ BOD ಆಗುತ್ತೆ. ಸೊ B = 1 ಆಗುತ್ತೆ. ನೆಕ್ಸ್ಟು ಬ್ಯಾಕ್ಟೀರಿಯಲ್ ಕಾನ್ಸಂಟ್ರೇಷನ್ಗೆ, ರೈಟ್, ಬ್ಯಾಕ್ಟೀರಿಯಲ್ ಕಾನ್ಸಂಟ್ರೇಷನ್ಗೆ ಯಾವುದಾಗುತ್ತೆ? MPN ಆಗುತ್ತೆ, MPN. ರೈಟ್, ಅದಾದಮೇಲೆ ನೆಕ್ಸ್ಟು ಜಾರ್ ಟೆಸ್ಟ್ ಯಾವುದಕ್ಕಾಗುತ್ತೆ? ಜಾರ್ ಟೆಸ್ಟ್ Dಗೆ ಕೋಆಗುಲೆಂಟ್ ಡೋಸ್ ಅಂತ ಅಂತೀವಿ. ಓಕೆ, ಸೊ ಅದಾಗುತ್ತೆ. ಸೊ ಇದಕ್ಕೆ B ಆನ್ಸರ್ ಆಗುತ್ತೆ. ಗೊತ್ತಾ? ಇವೇನಿದೆ ಒಂದಕ್ಕೊಂದು ರಿಲೇಟೆಡ್ ಇದೆ. ಪ್ರಾಪರ್ಟೀಸ್ ಆಫ್ ದಿ ವಾಟರ್ ಇದೆ, ಅದ್ರ ಜೊತೆ ಅದು ಟೆಸ್ಟ್ ಮಾಡೋದು ಏನಿದೆ ಅಂತ ಕೇಳ್ತಾ ಇರೋದು. ಟೆಸ್ಟ್ ಯಾವ ಥರ ಮಾಡ್ತಾರೆ, ಯಾವ್ದು ಮಾಡ್ತಾರೆ ಅಂತ. ಡನ್. ನೆಕ್ಸ್ಟ್, ದ ಫಾರ್ಮೇಷನ್ ಫಾರ್ BOD ಅಸಿಮಿಲೇಷನ್ ಇನ್ ಎ ಸ್ಟ್ರೀಮ್ ಶುಡ್ ಇನ್ಕ್ಲೂಡ್. ರೈಟ್, ಸೊ ಇದರಲ್ಲಿ ಯಾವುದಿದೆ ಅಂತ ಹೇಳ್ಬೋದು ಈಗ ನೋಡಿ. ಸೊ ಫಾರ್ಮೇಷನ್ ಆಫ್ BOD ಅಸಿಮಿಲೇಷನ್ ಇನ್ ಎ ಸ್ಟ್ರೀಮ್ ಶುಡ್ ಇನ್ಕ್ಲೂಡ್, ಇದರಲ್ಲಿ ಯಾವ್ಯಾವ್ದು ಇನ್ಕ್ಲೂಡ್ ಇರುತ್ತೆ ಅಂತ ಕೇಳ್ತಾ ಇರೋದು. ಸೊ ನೋಡಿ, ಆ್ಯಕ್ಚುಲಿ ನ್ಯಾಚುರಲ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಏನಿದೆ ರಿವರ್ದು ಅಥವಾ ಸ್ಟ್ರೀಮ್ದು ಅಂತಂದರೆ, ಫಸ್ಟು ಡೈಲ್ಯೂಷನ್ ಆಗುತ್ತೆ, ಅದಾದಮೇಲೆ ಸೆಡಿಮೆಂಟೇಷನ್ ಮತ್ತು ರಿಸಪ್ಷನ್ ಆಗುತ್ತೆ, ಫಿಲ್ಟ್ರೇಷನ್ ಆಗುತ್ತೆ, ಗ್ಯಾಸ್ ಟ್ರಾನ್ಸ್ಫರ್ ಆಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಕೆಮಿಕಲ್ ಕನ್ವರ್ಷನ್ ಆಗುತ್ತೆ, ಅದಾದಮೇಲೆ ಮೆಟಬಾಲಿಕ್ ಪ್ರೋಸೆಸ್ ಆಗುತ್ತೆ. ಸೊ ಇದೆಲ್ಲ ಪ್ರೋಸೆಸ್ ಇರುತ್ತೆ. ಸೊ BOD ಏನಂತಂದರೆ ಡೈಲ್ಯೂಟ್ ಆಗುತ್ತೆ. ರೈಟ್, ಒಂದು ಪಾಯಿಂಟಿಗೆ ಹೋಗ್ಬಿಟ್ಟು ಡಿಸ್ಚಾರ್ಜ್ ವೇಸ್ಟ್ ವಾಟರ್ ಎಲ್ಲಿಂದ ವಾಟರ್ ಬಾಡಿ ಮಾಡ್ತೀವಲ್ಲ ಅಲ್ಲಿ, ಅಂದರೆ ಅಲ್ಲಿ ಡೈಲ್ಯೂಟ್ ಆಗುತ್ತೆ. ಸಸ್ಪೆಂಡೆಡ್ ಆರ್ಗಾನಿಕ್ ಮ್ಯಾಟರ್ ಏನಾಗುತ್ತೆ? ಸೆಟಲ್ ಆಗುತ್ತೆ. ರೈಟ್, ಸಸ್ಪೆಂಡೆಡ್ ಕೆಳಗಡೆ ಸೆಟಲ್ ಆಗುತ್ತೆ ಇಲ್ಲಿ ಕೆಳಗಡೆ. ರೈಟ್, ಸೊ ಮತ್ತೇನಾಗುತ್ತೆ? ಅದು ರೀಸಸ್ಪೆಂಡೆಡ್ ಆಗುತ್ತೆ. ಮತ್ತು ಮೈಕ್ರೋ ಆರ್ಗನಿಸಮ್ಸ್ ಏನಾಗುತ್ತೆ? ಇದನ್ನು BODನ ಕನ್ಸ್ಯೂಮ್ ಮಾಡ್ತವೆ. ಸೊ ಮೆಟಬಾಲಿಕ್ ಪ್ರೋಸೆಸ್ಸು ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ BOD. ರೈಟ್, BOD ಮೇಲೆ ಡಿಪೆಂಡ್ ಇರುತ್ತೆ. ಸೊ ದ BOD rate content is very important. The following zones are formed in a polluted river. Right, polluted river ಅಲ್ಲಿ ಇವು ಝೋನ್ಸ್ ಇದೆ. ಸೊ ಇದು ಕರೆಕ್ಟ್ ಸೀಕ್ವೆನ್ಸ್ ಯಾವುದಾಗುತ್ತೆ ಅಂತ ಕೇಳ್ತಾ ಇರೋದು. ಸೀಕ್ವೆನ್ಸ್ ಕೇಳ್ತಾ ಇರೋದು. ಓಕೆ, ಸೊ ಸೀಕ್ವೆನ್ಸ್ ಅಂತ ನೋಡ್ತಾ ಬಂದಾಗ ಸೀಕ್ವೆನ್ಸ್ಗೆ ಏನಂತಂದರೆ ಸಿಂಪಲ್ ಆಗಿ ಹೇಳೋದು,
ಏನಂತಂದರೆ ಫಸ್ಟು ಇದು ಬರುತ್ತೆ, ಸೀಕ್ವೆನ್ಸು ಇದು ಬರುತ್ತೆ. ಫಸ್ಟು ಯಾವ್ದು ಬರುತ್ತೆ ಅವತ್ತು ಇದೇ ಫಸ್ಟ್ ಬರುತ್ತೆ, ರೈಟ್, ಝೋನ್ ಆಫ್ ಪೊಲ್ಯೂಷನ್. ಅದಾದಮೇಲೆ ನೆಕ್ಸ್ಟ್ ಬರೋದು ಝೋನ್ ಆಫ್ ಡಿಪೋಸಿಷನ್. ಇಲ್ಲಿ ಡಿಒ 0 ಆಗಿಬಿಡುತ್ತೆ, ರೈಟ್, ಡಿಒ ಇಲ್ಲಿ 0 ಇರುತ್ತೆ ನೋಡಿ. ಸೊ ಅದಾದಮೇಲೆ ಥರ್ಡ್ ಒನ್ನು ಝೋನ್ ಆಫ್ ರಿಕವರಿ, ಅದಾದಮೇಲೆ ಝೋನ್ ಆಫ್ ಕ್ಲಿಯರ್ ವಾಟರ್ ಮೇಲ್ಗಡೆ ಬಂದಾಗ, ರೈಟ್. ಸೊ 1 2 3 4 ಈ ಥರ, ರೈಟ್. ಸೊ ಇದು ಒಂದು ಸೀಕ್ವೆನ್ಸ್ ಇದೆ. ಝೋನ್ ಆಫ್ ವಾಟ್ ಇದು ಝೋನ್ ಆಫ್ ಫಾರ್ಮ್ಡ್ ಇನ್ ಪೊಲ್ಯೂಟೆಡ್ ರಿವರ್. ಇದು ಝೋನ್ಸ್ ಇದೆ, ಈ ಥರ ಒಂದು ಲೇಯರ್ ಅಲ್ಲಿ ಆಗ್ಬಿಡುತ್ತೆ, 1 2 3 4 ಈ ಥರ ಲೇಯರ್ ಅಲ್ಲಿ ಇದೇನಂತಂದ್ರೆ ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್, ಫಾರ್ ಫಿಶ್ ಹ್ಯಾಬಿಟೆಂಟ್ ಇನ್ ಎ ರಿವರ್ ದ ಮಿನಿಮಮ್ ಡಿಸಾಲ್ಡ್ ಆಕ್ಸಿಜನ್ ರಿಕ್ವೈರ್ಡ್ ಇಸ್. ನೋಡಿ, ಫಿಶ್ ಹ್ಯಾಬಿಟೆಂಟ್ಗೆ ಕೇಳ್ತಾ ಇರೋದು ಇಲ್ಲಿ, ರೈಟ್. ಫಿಶ್ ಹ್ಯಾಬಿಟೆಂಟ್ಗೆ ಎಷ್ಟು ಇರಬೇಕು? 4 mg/L ಇರಬೇಕು, ಗೊತ್ತಾಯ್ತಾ? ಸೊ ನೋಡಿ, ಇಲ್ಲಿ ಕ್ವಶನ್ನ ಸ್ವಲ್ಪ ಏನಂತಂದ್ರೆ ಇಂಡೈರೆಕ್ಟ್ಲಿನೂ ಕೇಳ್ಬೋದು ಅಥವಾ ಈ ಥರನೂ ಕೇಳ್ಬೋದು. ನಿಮಗೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸೇಮ್ ಆನ್ಸರ್ ಇರುತ್ತೆ. ಫ್ರಮ್ ಇಕೋಲಾಜಿಕಲ್, ನೋಡಿ ಈ ಕ್ವಶನ್ ಜಾಸ್ತಿ ಡಿಫರೆನ್ಸ್ ಇಲ್ಲ, ಬಟ್ ಆಪ್ಷನ್ ಸೇಮ್ ಇದೆ, ಆನ್ಸರ್ ಅದೇ ಬರುತ್ತೆ. ಬಟ್ ಕ್ವಶನ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ. ಫ್ರಮ್ ಇಕೋಲಾಜಿಕಲ್ ಕನ್ಸಿಡರೇಷನ್ ದ ಮಿನಿಮಮ್ ಲೆವೆಲ್ ಆಫ್ ಡಿಸಾಲ್ಡ್ ಆಕ್ಸಿಜನ್ ನೆಸರಿ ಇನ್ ದ ರಿವರ್ಸ್ ಅಂಡ್ ದ ಸ್ಟ್ರೀಮ್ಸ್. ನೋಡಿ ಸ್ವಲ್ಪ ವರ್ಡ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಬಟ್ ಆನ್ಸರ್ ಅದೇ ಬರುತ್ತೆ, 4 mg/L. ಯಾಕೆ ಅಂತಂದ್ರೆ ನಾನು ಯಾಕೆ ಸೇಮ್ ಕ್ವಶನ್ ಹಾಕಿದ್ದೀನಿ, ಸುಮ್ಮನೆ ಹಾಕಿಲ್ಲ, ನಿಮಗೆ ಗೊತ್ತಾಗ್ಲಿ, ಸೊ ದಟ್ ನಿಮ್ಗೆ ಕನ್ಫ್ಯೂಷನ್ಸ್ ಬೇಡ ಅಂತ ನಾನು ಅದಕ್ಕೆ ಹಾಕಿರೋದು, ಗೊತ್ತಾಯ್ತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ಥರ ಕ್ವಶನ್ಸ್ನ ರಿಪೀಟ್ ಮಾಡಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ, ವರ್ಡ್ಸ್ನ ಚೇಂಜ್ ಮಾಡಿಬಿಟ್ಟು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ sets of processes is a part of self purification of the streams, right? Self purification ಯಾವ ಥರ ಆಗುತ್ತೆ, ರೈಟ್? ಸೆಲ್ಫ್ ಪ್ಯೂರಿಫಿಕೇಶನ್ ಆಫ್ ದಿ ಸ್ಟ್ರೀಮ್ ಏನೇನಿರುತ್ತೆ? ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್ ಇರುತ್ತೆ, ರೈಟ್. ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್. ಸೊ ಫಿಸಿಕಲ್ ಪ್ರೊಸೆಸಲ್ಲಿ ಏನಾಗುತ್ತೆ ನೋಡಿ, ಸೆಲ್ಫ್ ಪ್ಯೂರಿಫಿಕೇಶನ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಫಿಸಿಕಲ್, ಕೆಮಿಕಲ್, ಆಮೇಲೆ ಬಯಾಲಜಿಕಲ್, ಕೆಮಿಕಲ್, ಫಿಸಿಕಲ್, ರೈಟ್. ಸೊ ಫಿಸಿಕಲಲ್ಲಿ ಏನಾಗುತ್ತೆ? ಡೈಲ್ಯೂಷನ್, ಸೆಡಿಮೆಂಟೇಷನ್, ರಿಸೆಪ್ಷನ್, ಫಿಲ್ಟ್ರೇಷನ್, ಗ್ಯಾಸ್ ಟ್ರಾನ್ಸ್ಫರ್, ಇದೆಲ್ಲ ಹೀಟ್ ಟ್ರಾನ್ಸ್ಫರ್, ಇದೆಲ್ಲ ಫಿಸಿಕಲ್ ಅಲ್ಲಿ ಆಗುತ್ತೆ. ಕೆಮಿಕಲ್ ಪ್ರೊಸೆಸ್ಸಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಆಗುತ್ತೆ, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಬಯಾಲಜಿಕಲ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ? ಮೆಟಾಬಾಲಿಕ್ ಪ್ರೊಸೆಸ್ ಇನ್ ಮೈಕ್ರೋ ಆರ್ಗನಿಸಮ್ಸ್, ರೈಟ್. ಮೆಟಾಬಾಲಿಕ್ ಪ್ರೊಸೆಸ್ ಇನ್ ಮೈಕ್ರೋ ಆರ್ಗನಿಸಮ್ಸ್ ಆಗುತ್ತೆ. ಈ ಮೂರಲ್ಲಿ ಡಿಫ್ರೆಂಟ್ ಇದಾಗುತ್ತೆ. ನಾವು ಕಮಿಂಗ್ ಟು ದಿಸ್ ಕ್ವಶನ್, process is a part of self purification of the streams, right? Setting ಆಗುತ್ತೆ, ಬಯೋಡಿಗ್ರೇಡೇಷನ್ ಅಂಡ್ ಏರಿಯೇಷನ್ ಆಗುತ್ತೆ. ಸೆಟ್ಲಿಂಗ್, ಬಯೋಡಿಗ್ರೇಡೇಷನ್ ಅಂಡ್ ಏರಿಯೇಷನ್, ಇವು ಮೂರು ಇದರಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವೆನ್ sewage enters a flowing river the rapid depletion of dissolved oxygen is due to. ಡಿಸಾಲ್ವ್ಡ್ ಆಕ್ಸಿಜನ್ ಯಾವಾಗ ಸೀವೇಜು ಒಂದು ರಿವರ್ ಅಥವಾ ಸ್ಟ್ರೀಮ್ಗೆ ಜಾಯ್ನ್ ಆದಾಗ ಅದ್ರ ಡಿಸಾಲ್ವ್ಡ್ ಆಕ್ಸಿಜನ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಯಾಕೆ ಅಂತ ಕೇಳ್ತಾ ಇರೋದು, ರೈಟ್. ಯಾಕೆ ಆಗುತ್ತೆ? ತುಂಬ ಇಂಪಾರ್ಟೆಂಟ್ ಕ್ವಶನ್, ಚೆನ್ನಾಗಿದೆ ಕ್ವಶನ್, ರೈಟ್. ಸೊ ಇದಕ್ಕೆ ಸಿಂಪಲ್ ಏನಂತಂದರೆ, ಬಯೋಡಿಗ್ರೇಡಬಲ್ ಮ್ಯಾಟರ್ಸ್ ಏನಿರುತ್ತೆ ನೋಡಿ ಸೀವೇಜಲ್ಲಿ, ರೈಟ್. ಸೊ ಬಯೋಡಿಗ್ರೇಡಬಲ್ ಮ್ಯಾಟರು ಪ್ರೆಸೆನ್ಸ್ ಇನ್ ಸೀವೇಜ್, ರೈಟ್, ದ್ಯಾಟ್ ಈಸ್ ಕನ್ಸ್ಯೂಮ್ಡ್ ಬೈ ಮೈಕ್ರೋ ಆರ್ಗನಿಸಮ್ಸ್. ಅದನ್ನು ಮೈಕ್ರೋ ಆರ್ಗನಿಸಮ್ಸು ಕನ್ಸ್ಯೂಮ್ ಮಾಡುತ್ತೆ. ಕನ್ಸ್ಯೂಮ್ ಮಾಡಿದ್ರೆ ಯಾವುದರಿಂದ? ಆರೋಬಿಕ್ ಪ್ರೋಸೆಸ್ಸಿಂದ, ರೈಟ್. ಆರೋಬಿಕ್ ಒಂದು ರೆಸಿಪ್ರೇಷನ್ ಅವ್ರ ಒಂದು ಪ್ರೋಸೆಸ್ಸಿಂದ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಡಿಒ ಲೆವೆಲ್ ತುಂಬ ಕಮ್ಮಿ ಆಗುತ್ತೆ, ಗೊತ್ತಾಯ್ತಾ? ಸೊ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ಅನ್ಬೋದು ಇದಕ್ಕೆ, ರೈಟ್. ದಿಸ್ ಇಸ್ ಅನ್ ಮೈಕ್ರೋಬಿಯಲ್ ಆಕ್ಟಿವಿಟಿ. ವೆನ್ ವೇಸ್ಟ್ ವಾಟರ್ ಇಸ್ ಡಿಸ್ಪೋಸ್ ಆಫ್ into a running stream, 4 zones are formed in which one of the following zone will be the minimum level of the dissolved oxygen to be found. ನಾನು ಜಸ್ಟ್ ಇವಾಗ ಹೇಳಿದೆ ಆ ಕ್ವಶನ್ ಮಾಡುವಾಗನೇ. ಸೊ ಮಿನಿಮಮ್ ಲೆವೆಲ್ ಯಾವುದಾಗುತ್ತೆ? ಮಿನಿಮಮ್ ಲೆವೆಲ್ ನೋಡಿ ಯಾವತ್ತೂ ಯಾವುದರಲ್ಲಿರುತ್ತೆ ಅಂತಂದರೆ ಆಕ್ಟಿವ್ ಝೋನ್ ಆಫ್ ಆಕ್ಟಿವ್ ಡಿಕಂಪೋಸಿಷನ್. ಝೋನ್ ಆಫ್ ಆಕ್ಟಿವ್ ಡಿಕಂಪೋಸಿಷನ್ ಹತ್ರ ಏನಿರುತ್ತೆ ಅಂತಂದರೆ ಮಿನಿಮಮ್ ಲೆವೆಲ್ ಆಫ್ ದ ಡಿಸಾಲ್ವ್ ಆಲ್ಮೋಸ್ಟ್ ಒಂದ್ಸಲ 0ನ ಆಗುತ್ತೆ. Okay, very important. In which type of lakes does a perfect ecological equilibrium among the producer, decomposer and consumer groups of the organisms exists, right? ಇದನ್ನ ಈಗ ಒಂದು ಲೇಕ್ ಇದೆ, ಅದರಲ್ಲಿ ಡಿಕಂಪೋಸರ್ ಇದೆ, ಕನ್ಸ್ಯೂಮರ್ ಇದೆ, ಪ್ರೊಡ್ಯೂಸರ್ ಇದೆ, ಎಲ್ಲಾನು ಇದೆ. ಅಂತ ಒಂದು ಲೇಕ್ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಓಕೆ,
ಸೊ ಅಂಥದನ್ನ ನಾವೇನು ಅನ್ಬೋದು, ದೇರ್ ಆರ್ ತ್ರೀ, ಒಂದು ಪ್ರೊಡ್ಯೂಸರ್ ಇರುತ್ತೆ, ಒಂದು ಕನ್ಸ್ಯೂಮರ್ ಇರುತ್ತೆ, ಒಂದು ಡಿಕಂಪೋಸ್ ಇರುತ್ತೆ. ನಾವು ಇಕೋಲಜಿಯಲ್ಲೂ ಓದಿದ್ದೀವಿ, ರೈಟ್. ಸೊ ಈಗ ಅದನ್ನ ಒಲಿಯೋಗೋಟ್ರೋಫಿಕ್ ಲೇಕ್ಸ್ ಅಂತ ಅಂತೀವಿ, ರೈಟ್. ಅದನ್ನ ನಾವು ಒಲಿಯೋಗೋಟ್ರೋಫಿಕ್ಸ್ ಲೇಕ್ಸ್ ಅಂತ ಅಂತೀವಿ, ರೈಟ್. ಒಲಿಯೋಗೋಟ್ರೋಫಿಕ್ ಲೇಕ್ಸ್ ಅಂತ ಅನ್ಬೋದು. ಸೊ ವಾಟ್ ಈಸ್ ಯೂಥ್ರೋಫಿಕೇಶನ್ ಆಫ್ ದಿ ಲೇಕ್ಸ್ ಪ್ರೈಮರಿ ಡ್ಯೂ ಟು? ಯೂಥ್ರೋಫಿಕೇಶನ್ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ರೈಟ್. ಇದೊಂದು ನ್ಯಾಚುರಲ್ ಪ್ರೋಸೆಸ್ ಇದೆ, ರೈಟ್. ಸೊ ಲೇಕ್ ಏನಾಗುತ್ತೆ, ಇನ್ಫೆಕ್ಟೆಡ್ ಆಗುತ್ತೆ ವಿತ್ ಆಲ್ಗೆ ಅಂಡ್ ಸಿಲ್ಟ್ ಇಂದ, ರೈಟ್. ಸೊ ಇದು ಏನಾಗುತ್ತೆ ಅಂತಂದ್ರೆ ಇದರ ಡೆಪ್ತ್ ಕಮ್ಮಿ ಹಾಕೊಂಡು ಬರುತ್ತೆ. ನಾನು ಹೇಳಿದೆ ಇದು ಗ್ರೋತ್ ಕಮ್ಮಿ ಆಗುತ್ತೆ. ಆಮೇಲೆ ಮೇಲ್ಗಡೆ ಒಂದು ಫುಲ್ಲು ಏನಂತಂದ್ರೆ ಗ್ರೀನ್ ಕಲರ್ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ, ನೋಡಿರ್ತೀರಾ. ಸೊ ಅದಾದ್ಮೇಲೆ ಅದು ಡೆಡ್ ಆಗಿಬಿಡುತ್ತೆ. ಯಾಕಂದ್ರೆ ಆಕ್ಸಿಜನ್ ಲೆವೆಲ್ ಕೆಳಗಡೆ ಏನಂತಂದ್ರೆ ಯಾವುದು ಕಾರ್ಬನು, ನೈಟ್ರೋಜನ್, ಫಾಸ್ಫರಸ್, ರೈಟ್. ಎಂಟ್ರಿ ಆಫ್ ಸೈಕ್ಲಿಂಗ್ ಆಫ್ ನ್ಯೂಟ್ರಿಷನ್ಸ್ ಲೈಕ್ ಅದೇ ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್, ಇವು ಮೂರು ಎಂಟ್ರಿ ಆದಾಗ ಈ ಒಂದು ನ್ಯಾಚುರಲ್ ಪ್ರೋಸೆಸ್, ರೈಟ್, ಕಾರ್ಬನ್ ಮತ್ತೆ ನೈಟ್ರೋಜನ್ ರಿಕ್ವೈರ್ಮೆಂಟ್ ಅಟ್ಮಾಸ್ಫಿಯರ್ ಇಂದ ತಗೊಂಡ್ಬಿಟ್ಟು ಇದು ಎಫೆಕ್ಟ್ ಆಗುತ್ತೆ. ಸೊ ಅದು ಆದಾಗ ಏನಾಗುತ್ತೆ, ಕಾರ್ಬನ್ ಮತ್ತೆ NO2, ರೈಟ್, ಫಾಸ್ಫರಸ್ ಇದರಲ್ಲಿ ಆಕ್ಟಿವೇಟ್ ಆಗ್ಬಿಡ್ತವೆ, ಗೊತ್ತಾಯ್ತಾ. ಸೊ ಸಿಂಪ್ಲಿ ಹೇಳ್ಬೇಕೇನಂತಂದ್ರೆ ಇದು ಒಂದು ಪ್ರಾಸೆಸ್ ಇದೆ, ರೈಟ್. ಸೊ ಅದು ಎಕ್ಸಸ್ ಆಗಿಬಿಟ್ರೆ ಅದರಲ್ಲಿ ಇದು 100% ಇದು ಆಗೇ ಆಗುತ್ತೆ ಆ ಥರ. ಓಕೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ನೌ, ರೈಟ್. ಸೊ ಸಿಂಪ್ಲಿ ದ ಆನ್ಸರ್ ಈಸ್ ದಟ್ ಈಸ್ ದ ಎಕ್ಸಸ್ ಇನ್ಫ್ಲೋ ಆಫ್ ದ ನ್ಯೂಟ್ರಿಯೆಂಟ್ಸ್. Shallow ponds in which dissolved oxygen is present at all the depths are called. ನೋಡಿ, ಡಿಸಾಲ್ವ್ಡ್ ಆಕ್ಸಿಜನ್ ಎಲ್ಲಾ ಡೆಪ್ತ್ ಅಲ್ಲಿ ಇರೋದಿಲ್ಲ, ಒಂದೊಂದ್ ಕಡೆ ಇರೋದಿಲ್ಲ. ಯಾಕೆಂದ್ರೆ ನಾವು ಝೋನ್ ಆಫ್ ಪ್ಯೂರಿಫಿಕೇಶನ್ ಆಫ್ ದಿ ಸ್ಟ್ರೀಮ್ಸ್ ನೋಡಿದ್ವಿ, ಒಂದೊಂದ್ ಕಡೆ 0 ಇತ್ತು ಡಿಕಂಪೋಷನ್ ಅಲ್ಲಿ. ಎಲ್ಲಾ ಕಡೆ ಪ್ರೆಸೆಂಟ್ ಇರೋದನ್ನ ನಾವು ಏನಂತೀವಿ ಅಂತ ಇಲ್ಲಿ ಕೇಳ್ತಾ ಇರೋದು. ಗುಡ್ ಕ್ವಶನ್, ರೈಟ್. ಸೊ ದಿಸ್ ಈಸ್ ಪ್ರೆಸೆಂಟ್ ವೇರ್, ಎಲ್ಲಿರುತ್ತೆ ಇದು ಅಂತಂದ್ರೆ ಇದು ಆರೋಬಿಕ್ ಪಾಂಡ್ಸ್ ಅಲ್ಲಿ ಇರುತ್ತೆ, aerobic ponds ಅಲ್ಲಿ ಇರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. In the facultative pond system, the aerobic zone may get extended downwards due to the facultative pond system ಅಂತ ಇರುತ್ತೆ, ರೈಟ್. ಸೊ ಅದರಲ್ಲಿ aerobic zone get extended downwards due to, ಯಾಕೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳ್ತಾ ಇರೋದು. ಓಕೆ. ಸೊ ಫ್ಯಾಕಲ್ಟೇಟಿವ್ ಪಾಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಯಾವಾಗ ಆಗುತ್ತೆ ಅಂದ್ರೆ ಇದು ಮಿಕ್ಸಿಂಗ್ ಬೈ ವಿಂಡ್ ಆಕ್ಷನ್ ಅಲಾಂಗ್ ದ ಪೆನಿಟ್ರೇಷನ್ ಬೈ ದ ಸನ್ಲೈಟ್ ಆಗುತ್ತೆ, ರೈಟ್. ಸೊ ಇದು ಯಾವಾಗ ಆಗುತ್ತೆ ಅಂತಂದ್ರೆ ಒಂದು ಏರೋಬಿಕ್ ಕಂಡೀಷನ್ಸ್ ಕ್ರಿಯೇಟ್ ಆದಾಗ ಮೇಲ್ಗಡೆ ಏನು ಅಪ್ಪರ್ ಪೋರ್ಷನ್ ಇರುತ್ತಲ್ಲ, ಸೊ ಅಲ್ಲಿ ಫ್ಯಾಕಲ್ಟೇಟಿವ್ ಪಾಂಡ್ ಆಕ್ಸಿಜನ್ ಏನು ಜನರೇಟ್ ಆಗುತ್ತೆ ನೋಡಿ, ಅದು ಆಲ್ಗೈಂದ ಆಗುತ್ತೆ, ರೈಟ್. ಸೊ ಪೆನಿಟ್ರೇಷನ್ ಆಫ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಇದರಲ್ಲಿ ಏನಂತಂದ್ರೆ ಒಂದು ಪ್ರೆಸೆನ್ಸ್ ಇರುತ್ತೆ, ರೈಟ್. ಸ್ಟ್ಯಾಗೆಂಟ್ ಕಂಡೀಷನ್ ಯಾವಾಗ ಆಗುತ್ತೆ, ಸ್ಲಜ್ ಬಾಟಮ್ ಅಲ್ಲಿ ಹೋದಾಗ, ರೈಟ್. ಸೊ ಅವಾಗ ಏನ್ ಮಾಡ್ತೀವಿ, ಮತ್ತೆ ಅನಾರೋಬಿಕ್ ಕಂಡೀಷನ್ ಬರುತ್ತೆ. ಸೊ ಇವು ಎರಡರ ಮಧ್ಯೆ ಏನು ಬೌಂಡ್ರಿ ಇರುತ್ತೆ ನೋಡಿ, ಏರೋಬಿಕ್ ಅನಾರೋಬಿಕ್ ಝೋನ್. ಸೊ ಅದು ಸ್ಟೇಷನರಿ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಗಾಳಿ ಅದ್ರ ಜೊತೆ ಮಿಕ್ಸ್ ಆಗುತ್ತೆ, ಮಿಕ್ಸಿಂಗ್ ಬೈ ವಿಂಡ್ ಆಕ್ಷನ್ಸ್ ಅಂಡ್ ಪೆನಿಟ್ರೇಷನ್, ರೈಟ್. ಪೆನಿಟ್ರೇಷನ್ ಬೈ ದ ಸನ್ಲೈಟ್, ರೈಟ್, ಮೇ ಎಕ್ಸ್ಟೆಂಡ್ ಏರೋಬಿಕ್ ಏರಿಯಾ ಡೌನ್ವರ್ಡ್. ಸೊ ಈ ಏರಿಯಾನ ಡೌನ್ವರ್ಡ್ ತಗೊಂಡು ಹೋಗೋಕೆ ಅದು ಟ್ರೈ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ವೀಕ್ ಲೈಟಿಂಗ್ ರಿಸಲ್ಟ್ ಆಗುತ್ತೆ, ರೈಟ್. ಸೊ ಲೇಯರ್ ರೈಸಿಂಗ್ ಟುವರ್ಡ್ಸ್ ದ ಸರ್ಫೇಸ್ ನ ಆಗ್ಬೋದು, ಗೊತ್ತಾಯ್ತಾ. ಸೊ ಈ ತರ ಒಂದು ಪಾಂಡ್ ನ ನಾವು ಫ್ಯಾಕಲ್ಟೇಟಿವ್ ಪಾಂಡ್ ಸಿಸ್ಟಮ್ ಅಂತ ಅಂತೀವಿ, ಗೊತ್ತಾಯ್ತಾ. ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್, ಪ್ಯಾರಾಮೀಟರ್ ಇದೆ, ಜನರಲ್ ಸ್ಟ್ಯಾಂಡರ್ಡ್ ಫಾರ್ ಡಿಸ್ಚಾರ್ಜ್ ಇನ್ ಟು ದ ಇನ್ಲ್ಯಾಂಡ್ ಸರ್ಫೇಸಸ್ ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಇದೆ. ಕರೆಕ್ಟ್ ಆನ್ಸರ್ನ ಅದನ್ನ ಫೈಂಡ್ ಔಟ್ ಮಾಡೋದಿದೆ. ಸೊ ಇದ್ರದ್ದು ಕರೆಕ್ಟ್ ಆನ್ಸರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು ಇವಾಗ. ಸಾರಿ. ಸೊ ನೋಡಿ, ಈಗ BOD 5 ಡಿಗ್ರಿ ಆಯ್ತಾ, 5 ಡೇ BODನ ಎಷ್ಟಾಗುತ್ತೆ ಅಂತಂದ್ರೆ ಇದು ಬಂದ್ಬಿಟ್ಟು 100, ರೈಟ್, 100. ಅದಾದ್ಮೇಲೆ COD ಎಷ್ಟಿರುತ್ತೆ, COD ಬಂದ್ಬಿಟ್ಟು 10, ರೈಟ್, COD 10. ಆಯಿಲ್ ಅಂಡ್ ಗ್ರೀಸ್, ರೈಟ್, ಆಯಿಲ್ ಅಂಡ್ ಗ್ರೀಸ್ ಅದು ಬಂದ್ಬಿಟ್ಟು 20 ಆಗುತ್ತೆ, ರೈಟ್, 20 ಆಗುತ್ತೆ. ಅದಾದ್ಮೇಲೆ ಸಸ್ಪೆಂಡೆಡ್ ಸಾಲಿಡ್ಸು 30 ಆಗುತ್ತೆ, ರೈಟ್. ಸೊ ಥರ್ಡ್ ಒನ್ ಇದ್ರದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಎ ಮುನ್ಸಿಪಲ್ ಸಿವೇಜ್ ಹ್ಯಾಸ್ ಎ BOD ಆಫ್ 5 of 200 milligram per liter
it is proposed to treat, right, and dispose of into a marine environment, for what minimum efficiency should be the sewage treatment plant to be designed? Efficiency ಕೇಳ್ತಾ ಇರೋದು BOD 5 ಇದೆ. ಓಕೆ, ತುಂಬಾ ಸಿಂಪಲ್ ಇದೆ ಇದ್ರದ್ದು. ನೋಡಿ, ಟಾಲರೆನ್ಸ್ ಲಿಮಿಟ್ ಏನಿದೆ ಇಲ್ಲಿ ಬರೀತೀನಿ. ಟಾಲರೆನ್ಸ್ ಲಿಮಿಟ್ for BOD, tolerance limit for BOD 5 in marine conditions 100 ಕೊಟ್ಟಿದ್ದಾರೆ, 100 milligram per liter ಇದೆ. So minimum efficiency needed, minimum efficiency needed. ಮಿನಿಮಮ್ ಎಫಿಷಿಯನ್ಸಿ ನೀಡೆಡ್ ನ ಯಾವ ತರ ಬರೀಬಹುದು ಅಂತಂದ್ರೆ n minimum equals to 200 minus 100 divided by 100 into 100. So we will get how much? 50%. So 50% is answer for this question. ಗೊತ್ತಾಯ್ತಾ? ಎಫಿಷಿಯನ್ಸಿ ನ ಈ ತರನು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್, if the BOD of a waste is 150 milligram per liter, right, and the reaction rate constant to the base is at 20 degrees Celsius is 0.35 per day. The ultimate BOD in milligram per liter is, ultimate BOD ಏನಿದೆ ಅಂತ ಕೇಳ್ತಾ ಇರೋದಿಲ್ಲ. ultimate BOD ನೋಡಿ, ultimate BOD ನ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಇದನ್ನ ಗೊತ್ತಿದೆಯಾ ನಿಮಗೆ? ಅಲ್ಟಿಮೇಟ್ BOD ನಾವು ಜಸ್ಟ್ ಇವಾಗೆ ಮಾಡಿದ್ವಿ ನೋಡಿ. ಅಲ್ಟಿಮೇಟ್ BOD ನ ಡೈರೆಕ್ಟ್ ಆಗಿ ನಾವು ಬರೆದಾಗ 150 equals L0 1 minus E minus of 0.35 into 5. ಸೊ ಇದೆಷ್ಟಾಯ್ತಿದು? L0 equals to 181.5 milligram per liter. 181.5 milligram per liter is the answer for this question, right? Next, to determine the BOD 5 of a wastewater sample 5, 10, 50 allocates of the wastewater were diluted 300 milligram liter and incubated at 20 degrees Celsius in BOD bottles for 5 days. The results are, ನೋಡಿ, ಇದು ವೇಸ್ಟ್ ವಾಟರ್ ವಾಲ್ಯೂಮ್, ಇದು ಇನಿಷಿಯಲ್ ಡಿಒ, ಇದು ಫೈನಲ್ ಡಿಒ ಅಂತಾನು ಅನ್ಬೋದು. ಡಿಒ ಆಫ್ಟರ್ 5 days. Based on the data, average BOD of the 5 days wastewater is equal to, ಇದು ನೋಡೋಕೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ, ತುಂಬಾ ಸಿಂಪಲ್ ಇದೆ, ರೈಟ್? ಸೊ ಇನ್ನೊಂದು ಕಾಲಮ್ನ ಹಾಕೊಂಡ್ಬಿಡ್ತೀನಿ ನಾನು, ಸೊ ದಟ್ ಇಲ್ಲೇ ಮಾಡಿಬಿಟ್ರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲೇ ಬರೆದ್ಬಿಡ್ತೀನಿ. ಏನಿದೆ? BOD 5 ಬೇಕಾಗಿದೆ ನನಗೆ, ರೈಟ್? ಸೊ ಏನಿದೆ ಇದು? DO ಆಫ್ ಇನಿಷಿಯಲ್ ಮೈನಸ್ ಆಫ್ DO ಆಫ್ ಫೈನಲ್, ರೈಟ್? DO of initial minus DO of final into DF dilution factor ಅಂತ ಅಂತೀವಿ ಈಗ ನೋಡಿ. ಸೊ ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಇದೆ. ಫಸ್ಟ್ ಏನಾಗುತ್ತೆ? ಫಸ್ಟ್ 9.2 minus of 6.9 into 300 by 5 equals to 138. 300 ಟೋಟಲ್ ಇದೆ, ಡಿವೈಡೆಡ್ ಬೈ 5, ರೈಟ್? ಸೊ ಡಿವೈಡೆಡ್ ಬೈ 5 ಯಾಕೆ? 5 ಇಲ್ಲಿ ನೋಡಿ, ಇಲ್ಲಿ 5 ಇದೆ, ಗೊತ್ತಾಯ್ತಾ? ಅನ್ಡೈಲ್ಯೂಟೆಡ್ ಬೈ ಎಷ್ಟು? ಅನ್ಡೈಲ್ಯೂಟೆಡ್ ಇದೆ ವೇಸ್ಟ್ ವಾಟರ್ 5, ಡೈಲ್ಯೂಟೆಡ್ ಬೈ ಎಷ್ಟು ಟೋಟಲ್ ಇದೆ ಅದ್ರ ಮೇಲೆ ನಾವು ಮಾಡೋದು, ರೈಟ್? ಸೆಕೆಂಡ್ ಒನ್ ಏನಾಗುತ್ತೆ? ಸೇಮ್ ಇದೇ ತರ 9.1 minus 4.4 into 300 by 10 ಆಗುತ್ತೆ, ರೈಟ್? 141. ಸೊ ಅದೇ ಥರ್ಡ್, ರೈಟ್? ಥರ್ಡ್ 0 ಆಗುತ್ತೆ, ರೈಟ್? ಥರ್ಡ್ 0 ಆಗುತ್ತೆ. ನಾವು BOD 5 ಆವರೇಜ್ ಏನಾಗುತ್ತೆ? 138 plus 141 divided by 2 ಆಗುತ್ತೆ. ಸೊ 139.5 milligram per liter is the answer. ಸೊ 139 is the answer ಆಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿದೆ ಇದು, ಗೊತ್ತಾಯ್ತಾ? ನೆಕ್ಸ್ಟ್,
A sample of domestic sewage is digested with a silver sulfate, sulfuric acid, potassium diachromate, and mercury sulfate in chemical oxygen demand test. Digested sample is then treated with the standard ferrous ammonium sulfate to determine the unreacted amount of, right? So ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇದನ್ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಏನಂತಂದ್ರೆ ಡಿಟರ್ಮೈನ್ ಮಾಡೋಕೆ ಅನ್ರಿಯಾಕ್ಟೆಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಮಾಡೋಕೆ ಇದನ್ನ ಮಾಡ್ತಾರೆ. ಇದು COD ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. As per IES 10500 2012, drinking water in the absence of alternate source of water, the permissible limit of ಕ್ಲೋರೈಡ್ ಮತ್ತೆ ಸಲ್ಫೇಟ್ ಇನ್ ಮಿಲಿಗ್ರಾಮ್ ಪರ್ ಲೀಟರ್ ರೆಸ್ಪೆಕ್ಟಿವ್ಲಿ ಎಷ್ಟಾಗುತ್ತೆ, ರೈಟ್? ಸೊ ಇದು ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇದು 1400, ರೈಟ್? 1400 ಆಗುತ್ತೆ ಇದು. ಓಕೆ, 1400. ಕ್ಲೋರೈಡು 1000 ಆಗುತ್ತೆ, ಸಲ್ಫೇಟು 400 ಆಗುತ್ತೆ, 1400. In a BOD test using 5%, right? 5% dilution of the sample, (15 ml of the sample and 285 ml of the dilution water), dissolved oxygen values, right? So dissolved oxygen values for the sample and the dilution of water blank bottles after 5 days incubation at 20 degrees Celsius were 3.8 and 8.8 respectively. Dissolved oxygen originally present in the undiluted sample was 0.8. The 5-day BOD 20 degrees Celsius BOD of the sample is. ಏನು ಇಲ್ಲ, ಇದರಲ್ಲಿ ತುಂಬಾ ಅಷ್ಟು ದೊಡ್ಡದು ನೀವೇನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇವಾಗ ನಾವು ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ಮಾಡಿರೋದೇ ಇಷ್ಟು, ಅದನ್ನ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ರೈಟ್? ಸೊ DOB minus DO4 into dilution factor minus of DOB minus DO5. ಓಕೆ, ಸೊ ಈಗ ನೋಡಿ ಇಲ್ಲಿ 8.8 ಕ್ವಶನ್ ನೋಡಿ, ರೈಟ್? ಇದೇನಿದೆ 8.8 ಇದೆ ಮೈನಸ್ ಆಫ್ 3.8, ಯಾಕೆಂದ್ರೆ ಫೈನಲ್ ಮತ್ತೆ ಇನಿಷಿಯಲ್ ಎರಡನ್ನೂ ಮೈನಸ್ ಮಾಡ್ತಾ ಇದ್ದೀನಿ. 8.8 minus 3.8. ಓಕೆ, 8.8 minus 3.8 ಇಂಟು ಡೈಲ್ಯೂಷನ್ ಫ್ಯಾಕ್ಟರು 100/5. 100 ಎಷ್ಟಿದೆ ಇಲ್ಲಿ? 100 divided by 5 minus of 8.8 minus of 0.8 ಗೊತ್ತಾ? ಸೊ ಇದು 92 ಮಿಲಿಗ್ರಾಮ್ ಪರ್ ಲೀಟರ್ ಆಗುತ್ತೆ. 92 ಮಿಲಿಗ್ರಾಮ್ ಪರ್ ಲೀಟರ್ ಗೊತ್ತಾಯ್ತಾ? ಸೊ ತುಂಬಾ ಸಿಂಪಲ್ ಕೊಟ್ಟಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಕ್ವಶನ್ ಇದೆ, ರೈಟ್? ನೆಕ್ಸ್ಟ್ ಕ್ವಶನ್. ಇನ್ ಎ BOD ಟೆಸ್ಟ್ 5 ml of waste water is added to 295 ml aerated pure water. Okay, so aerated pure water ಇದೆ. ಅದು ಇನಿಷಿಯಲ್ ಡಿಸಾಲ್ವ್ಡ್ ಆಕ್ಸಿಜನ್ DO ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 7.8 ಇದೆ, ಮತ್ತು ಅದೇ 5 days incubation 20 degrees Celsius of the DO. Content of the sample is reduced to 4.4. ಇದು ಫೈನಲ್. ಸೊ ಸಿಂಪಲ್ ಆಗಿದೆ ಮತ್ತೆ. ಸೊ BOD equals to DO ಇನಿಷಿಯಲ್ ಮೈನಸ್ DO ಫೈನಲ್ ನಾನು ಹೇಳಿದ್ದೆ ಇಂಟು ಡೈಲ್ಯೂಷನ್ ಫ್ಯಾಕ್ಟರ್ ಅಂತ ಹೇಳಿದೆ. ಸೊ 7.8 ಇದ್ದು ಇನಿಷಿಯಲ್ ಇತ್ತು, ಅದಾದ್ಮೇಲೆ ಎಷ್ಟಾಯ್ತು? ಇದು 4.4 ಫೈನಲ್ ಆಯಿತು, ಗೊತ್ತಾಯ್ತಾ? 4.4 ಮೈನಸ್ ಇಂಟು ಡೈಲ್ಯೂಷನ್ ಎಷ್ಟಾಯ್ತು ಅಂತಂದ್ರೆ 300, ರೈಟ್? ಡೈಲ್ಯೂಷನು ನೋಡಿ 500, ಇದು 295 ಪ್ಲಸ್ ಇದು 300 ಟೋಟಲ್ ಡಿವೈಡೆಡ್ ಬೈ 5, ರೈಟ್? ಇದನ್ನು ಮಾಡಿದಾಗ ನಮಗೆ 204 ಮಿಲಿಗ್ರಾಮ್ ಪರ್ ಲೀಟರ್ ಸಿಗುತ್ತೆ, ರೈಟ್? 204. ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ಎ ಗ್ಲೂಕೋಸ್ ಸೊಲ್ಯೂಷನ್ of molarity 1.75 into 10⁻³ that is completely oxidized to carbon and H2O. Amount of oxygen required for this reaction. The chemical mass balance equation. So ಇದು ಕೆಮಿಕಲ್ ಮಾಸ್ ಬ್ಯಾಲೆನ್ಸ್ ಇಕ್ವೇಶನ್ ಕೊಟ್ಟಿದ್ದಾರೆ, ಇದು ಅಟೋಮಿಕ್ ವೇಟ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ನೋಡ್ಬಿಟ್ಟು ನಾವು ಮಾಡೋದಿದೆ ನೋಡಿ.
ಸೊ ಇದು ಫಾರ್ಮುಲಾ ಅಂತೂ ನಾನೇನು ಬರೆಯೋದಿಲ್ಲ, ಈ ಫಾರ್ಮುಲಾ ಏನಿದೆ ಇಲ್ಲೇ ಇರಲಿ. ಈಗ ಡೈರೆಕ್ಟ್ ಆಗಿ 180 ಪಾರ್ಟ್ಗೆ 180 ಪಾರ್ಟ್ ಆಫ್, ಐ ಥಿಂಕ್ ಇದು ನಾವು ಮಾಡಿದ್ದೀವಿ, ಸಾರಿ ಇದು ನಾನು ಮಾಡಿದ್ದೀವಿ, ಫಸ್ಟ್ ಕ್ವಶನಲ್ಲೇ ಮಾಡಿದ್ದೀವಿ, ಗೊತ್ತಾಯ್ತಾ? ಐ ಥಿಂಕ್ ನೀವು ಯಾರ್ಯಾರು ನೋಡಿದ್ದೀರಲ್ಲ ಕರೆಕ್ಟಾಗಿ. ಸೊ ಇದು ನಾನು ಮಾಡಿದ್ದೀನಿ, ಮತ್ತೆ ಮಾಡೋದಿಲ್ಲ, ಇದು ಹೋಮ್ವರ್ಕ್ ತೊಗೊಂಡ್ಬಿಡಿ. ರೈಟ್, ಸೇಮ್ ಕ್ವಶನ್ನ ಮಾಡಿದ್ದೀವಿ, ರೈಟ್, ಸೇಮ್ ಕ್ವಶನ್ನ ಮಾಡಿದ್ದೀವಿ, ಬಟ್ ಒಂದ್ಸಲ ಹೇಳ್ಕೊಡ್ತೀನಿ ಬಿಡಿ. ಸೊ 180 ಪಾರ್ಟ್ ಆಫ್ ಗ್ಲೂಕೋಸ್ ಡಿಮ್ಯಾಂಡು, ರೈಟ್. ಸೊ ಗ್ಲೂಕೋಸ್ ಡಿಮ್ಯಾಂಡ್ ಎಷ್ಟಿದೆ? 192 ಪಾರ್ಟ್ ಆಫ್ ವಾಟ್? ಆಕ್ಸಿಜನ್ ಇದೆ, ಗೊತ್ತಾಯ್ತಾ? ಸೊ 1.75 ಇಂಟು 10⁻³ part of glucose, right? So x part of oxygen ಆಗುತ್ತೆ. ಸೊ x part of oxygen ಅಂತಂದ್ರೆ 192 ಇಂಟು 1.75 ಇಂಟು 10⁻³ ಡಿವೈಡೆಡ್ ಬೈ 180 ಆಗುತ್ತೆ. ಓಕೆ, ಸೊ 1.867 ಇಂಟು 10⁻³ ರೈಟ್, ಇದ್ರದ್ದು ಮೋಲ್ ಪರ್ ಲೀಟರ್ ಆಗುತ್ತೆ. ಮೋಲ್ ಪರ್ ಲೀಟರ್ ಇಸ್ ಅ ಆನ್ಸರ್ ಇದಕ್ಕೆ. ಓಕೆ, ಸೊ 1.86. ನೆಕ್ಸ್ಟ್, a portion of a wastewater sample was subjected to a standard BOD test of 5 days, yielding a value of 180, right? Yielding a value of 180. The reaction rate constant at 20 degrees Celsius was taken as 0.18 per day. Reaction rate constant at other temperature may be Kt equal to K20, right? The temperature at which the other portion of the sample should be tested, they exert the same BOD in 2.5 days. So let me explain what they are asking, right? ಅವರು ಫಸ್ಟ್ ಏನು ಕೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ನೋಡಿ ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ, ಸೊ ದಟ್ ನಿಮಗೂ ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ Y5 20 ಡಿಗ್ರಿ ಇದೆ, 180 ಮಿಲಿಗ್ರಾಮ್ ಕೊಟ್ಟಿದ್ದಾರೆ ಲೀಟರ್, K20 ಕೊಟ್ಟಿದ್ದಾರೆ, 0.18 D-1 ಇದೆ. ಸೊ ಇದು Y, ಓಕೆ, ಇದು Y 2.5 ರೈಟ್, T ಡಿಗ್ರಿ ಸೆಲ್ಸಿಯಸ್. ಸೊ ಇದು 180 ಡಿಗ್ರಿ, ಸೊ ಇದು 180. ಸೊ T ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಸೊ Y5 20 ಡಿಗ್ರಿ equals to Y 2.5 T. So 180 degree temperature. Now Y5 20 degree equals to L0 1 minus E KT. ಗೊತ್ತಾಯ್ತಾ? ಸೊ L0 equals to ಏನಾಗುತ್ತೆ? Y5 20 degree divided by 1 minus E minus K into T equals to Y T 2.5 1 minus E minus of K into T. So 180 L0 1 minus E minus of K20 into 5. ಗೊತ್ತಾಯ್ತಾ? ಸೊ ಇದು ಇವಾಗ ಏನಾಗುತ್ತೆ? L0 ಸಾರಿ ಇದು ಈಕ್ವಲ್ಸ್ L0 1 minus E KT into 2.5 ಆಗುತ್ತೆ. ಸೊ K20 into 5 equals to KT 2.5. 0.18 into ಎಷ್ಟಾಗುತ್ತೆ? 5. K20 1.047 T-20 ಆಗುತ್ತೆ, ಇದು ಇಂಟು 2.5 ಆಗುತ್ತೆ, ಆಯ್ತಾ? ಸೊ ಇದು 0.18 ಇದೇ ಥರ ಇರುತ್ತೆ. ಸೊ 0.18 ಇಂಟು 5 equals to 0.18 1.047 T-20 into 2.5. So we can say 1.047 T20 5 by 2.5. So it is 2. Now T minus 20
right? ln equals to 1.047 ನಾವು ಏನಂತ ಬರಿಬೋದು ಈ ಥರ. ಸೊ t minus 20 equals to 15.09. okay, so t equals to 15.09 plus 20, so ಅದೇನಾಗುತ್ತೆ 35.09 degree Celsius. 35.09 degree Celsius ಆಗುತ್ತೆ. So we can say that is in 35 degree Celsius. ಸೊ 35 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ತರ ನೋಡಿ ಕ್ವಶನ್ ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಫಸ್ಟ್ ಈ ಕ್ವಶನ್ ಏನಿದೆ ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಈ ಸೊಲ್ಯೂಷನ್ ತೆಗೆದ್ವಿ ಈಗ. ಕರೆಕ್ಟಾ? ನೆಕ್ಸ್ಟ್, ದ 5-day BOD of a waste water sample is obtained as 190 milligram per liter with K 0.01 hours minus 1. The ultimate oxygen demand of the sample will be, right? So the ultimate oxygen demand ಏನಿರುತ್ತೆ ಅಂತ ಇಲ್ಲಿ ಕೇಳ್ತಾ ಇರೋದು. ಓಕೆ, ಅಲ್ಟಿಮೇಟ್ ಆಕ್ಸಿಜನ್ ಡಿಮ್ಯಾಂಡ್ ಸಿಂಪಲ್ ಆಗಿದೆ ಇದ್ರದ್ದು. K equal to 0.01 per hour HR. So 0.01 into 24 equals to 0.24 per day, right? So BOD 5 ಏನಾಗುತ್ತೆ, L 1 minus E minus of K 5. So ಇದು 190 ಇದೆಯಲ್ಲ, right? So 190 L 1 minus E 0.24 into 5, 0.24 into 5. So L equals to 271 milligram per liter. Okay, so 271 milligram per liter is answer ಆಗುತ್ತೆ. 271. ಗೊತ್ತಾಯ್ತಾ? ಈಗ ಸಿಂಪಲ್ ಹೇಳಿದ್ದಾರೆ, ವೇಸ್ಟ್ ವಾಟರ್ ಸ್ಯಾಂಪಲ್ 190 ಇದೆ, ರೈಟ್? ವಿತ್ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಕ್ಸಿಜನ್ ಡಿಮ್ಯಾಂಡ್, ಸಿಂಪಲ್ ಕ್ವಶನ್ಸ್ ಇದೆ ನೋಡಿ, ಇದು ಜಸ್ಟ್ ಪುಟ್ ಮಾಡಿ ತೆಗೆಯೋದಿದೆ ಅಷ್ಟೇ. ಎ ಸ್ಟೂಡೆಂಟ್ ಬಿಗಿನ್ ಎಕ್ಸ್ಪೆರಿಮೆಂಟ್ ಫಾರ್ ದ ಡಿಟರ್ಮಿನೇಷನ್ ಆಫ್ 5-day BOD. ಓಕೆ, 5-day BOD ನ ಸ್ಟೂಡೆಂಟ್ ಡಿಟರ್ಮಿನೇಷನ್ ಮಾಡೋಕೆ ತೆಗೆದಿದ್ದಾರೆ. ಓಕೆ, at 20 degrees Celsius BOD on Monday. Since the 5th day fell on Saturday, the final DO readings were taken on next Monday. On calculation BOD, 7 days 20 degrees Celsius was found to be 150. What would be the 5-day 20 degrees Celsius BOD? Assume the values of BOD rate constant K at a standard temperature of 20 degrees Celsius as 0.23 per day base E. Okay, so ಇದು ಈಗ ಕೊಟ್ಟಿರೋ ಕ್ವಶನ್. ಸ್ಟೂಡೆಂಟ್ಸು ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನು ಮಾಡಿದ್ರೆ, ಸಾಟರ್ಡೆ ಅವ್ರು ಮಾಡಲಿಲ್ಲ, ಮಂಡೇ ಮಾಡಿದ್ರು, ಬಟ್ BOD ಆ ಥರ ಬಂತು. ಈಗ ನಾವು ಅದನ್ನು ಏನಂತಂದರೆ ಮಾಡೋಣ ನೋಡಿ. Y7 20 ಡಿಗ್ರಿ ಸೆಲ್ಸಿಯಸ್ನ ಮಾಡಿದಾಗ ಇಲ್ಲಿ ನೋಡಿ, ರೈಟ್? 20 ಡಿಗ್ರಿ ಸೆಲ್ಸಿಯಸ್ ಮಾಡಿದಾಗ 150 ಬಂತು. ಕ್ವಶನ್ ನೋಡಿ, 150. ಓಕೆ, ಸೊ ಈಕ್ವಲ್ಸ್ ಟು L0 1 minus E minus K20 into, we can say it is 7 days. Now 150 equals to L0 1 minus E 0.23 into 7 ಇದೆ. ಕರೆಕ್ಟಾ? ಸೊ L0 ಏನಾಗುತ್ತೆ, 187.473 ಆಗುತ್ತೆ ಮಿಲಿಗ್ರಾಮ್ ಪರ್ ಲೀಟರ್. ಕರೆಕ್ಟಾ? ಸೊ ಈಗ Y5 ಬೇಕಾಗಿದೆ ನಮಗೆ. Y5 20 ಡಿಗ್ರಿ ಸೆಲ್ಸಿಯಸ್, ಯಾಕೆ ಇದು 7 ಡೇಸ್ ಇರೋದು, ಇವಾಗ 2 ದಿವಸ ಆದ್ಮೇಲೆ ನಮಗೆ ಬಂದಿರೋದು. ಬಟ್ ಈಗ 5 ಡೇಸ್ ತೆಗಿಬೇಕಂದ್ರೆ L0 1 minus E, ಫಾರ್ಮುಲಾ ಅಂತೂ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಇಂಟು 5 ಮಾಡೋಣ. ಸೊ ಇದು ಮಾಡಿದಾಗ ಏನಾಗುತ್ತೆ, ಇಲ್ಲಿ 187.473 ಇದು ಇರುತ್ತೆ ವ್ಯಾಲ್ಯೂ. 1 minus E 0.23 into 5, right? So what is the value? 128.112 milligram per liter. Milligram per liter 128, right? So 128 ನೋಡಿ, 7 ಗೆ ಫಸ್ಟ್ 20 ಡಿಗ್ರಿ ಸೆಲ್ಸಿಯಸ್ 7 ಡೇಸ್ ಅಲ್ಲಿ ತೆಗೆದಿದ್ದೀವಿ. ಸೊ ಅದಾದ್ಮೇಲೆ ಇಲ್ಲಿ ನಾನು 5 ಡೇಸ್ಗೆ ತೆಗೆದಿದ್ವಿ. ಗೊತ್ತಾಯ್ತಾ? ಸೊ ಈ ತರ ತೆಗಿಬೇಕಾಗುತ್ತೆ ನೋಡಿ, ಒಂದಾದ್ಮೇಲೆ ಒಂದು. ಡನ್. ನೆಕ್ಸ್ಟ್ ಕ್ವಶನ್. ದ ಅಲ್ಟಿಮೇಟ್ BOD ಆಫ್ ಎ ರಿವರ್ ವಾಟರ್ ಸ್ಯಾಂಪಲ್ ಇಸ್ 20 milligram per liter. BOD rate constant natural log is 0.15, right? 0.15 day minus 1.
The respective values of the BOD in percentage exerted and remaining after 7 days are right. So ಇದು ಯಾವ ತರ ಮಾಡೋದು ಸಿಂಪಲ್ ಆಗಿದೆ ಲಾಸ್ಟ್ ಕ್ವೆಶ್ಚನ್ ನೋಡಿ ಇದನ್ನ ನೀವೇ ಮಾಡಿದ್ರು ಬರುತ್ತೆ ನಾನೇ ಹೇಳ್ಕೊಡ್ತೀನಿ ಮತ್ತೆ ಯಾಕೆ ನೀವು ಸೊ ಎಲ್ ನಾಟ್ ಎಷ್ಟಿದೆ ಇದು 20 ಮಿಲಿಗ್ರಾಮ್ ಪರ್ ಲೀಟರ್ ಇದೆ ಓಕೆ ಎಲ್ ನಾಟ್ ಇಸ್ 20 ಮಿಲಿಗ್ರಾಮ್ ಪರ್ ಲೀಟರ್ ಕೆ ಈಕ್ವಲ್ ಟು 0.15 ಡಿ ಮೈನಸ್ 1 ಪರ್ಸೆಂಟೇಜ್ ಏನಿದೆ ಕ್ವೆಶ್ಚನ್ ಪರ್ಸೆಂಟೇಜ್ ಬಿಒಡಿ ಎಕ್ಸ್ಟ್ರಾಕ್ಟೆಡ್ percentage BOD percentage BOD exerted in 7 days okay in 7 days ಏನಾಗುತ್ತೆ ಇದು y7 divided by L0 into 100 so L0 1 minus E minus of KT okay so divided by L0 into 100 ಆಗುತ್ತೆ right ಇದೇನಾಗುತ್ತೆ ಇವಾಗ 20 1 minus E 0.15 into 7 so divided by 20 into 100 ಆಗುತ್ತೆ so ಇದು 65% ಆಯ್ತು ಇವಾಗ right ಇದು 65% ಆಯ್ತು BOD exerted in 7 days y7 by L0 into 100 ನಾವು ಮಾಡಿದಾಗ ಈ ತರ ಬಂತು ಇವಾಗ ಬಟ್ ಪರ್ಸೆಂಟೇಜ್ BOD ರಿಮೈನಿಂಗ್ ಆಫ್ಟರ್ 7 days ರೈಟ್ ಆಫ್ಟರ್ 7 days ಯಾವ ತರ ಮಾಡೋದು L7 by L0 into 100 so L0 E minus K into T divided by L0 into 100 okay ಇದು KT so ಇದು ಎಷ್ಟಾಗುತ್ತೆ 20 into E minus of 0.17 into 7 so divided by 20 into 100 so it is 35% ಗೊತ್ತಾಯ್ತಾ ಇದು 35% ಆಗುತ್ತೆ so 35% ಆಗುತ್ತೆ so ಏನಾಗಿದೆ ಆನ್ಸರ್ ಇದರದು ಆನ್ಸರ್ ಬಂದ್ಬಿಟ್ಟು 65 ಮತ್ತೆ 35 ಗೊತ್ತಾಯ್ತಾ ನೋಡಿ ಈ ತರ ಏನಂತಂದ್ರೆ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ and it will help for your all the upcoming exams right thank you we will meet in the next video guys thank you have a nice day enjoy the I think you have enjoyed this class right thank you